ಸೊ ಫೈನಲಿ ನೀವೆಲ್ಲರೂ ಕೇಳ್ತಿದ್ದಂಥ ವಿಷ್ಣು ಕಾರ್ಸ್ಗೆ ನಾನು ಇವತ್ತು ಬಂದಿದ್ದೀನಿ. ಹಾಸನಲ್ಲಿರುತ್ತೆ. ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೂಡ ತಿಳಿಸ್ಕೊಡ್ತೀನಿ. ಇವತ್ತು ಕೂಡ ಯೂತ್ ಸ್ಟಾಕ್ ಇರುತ್ತೆ ಏನು ಸರ್? ಖಂಡಿತ. ಎಷ್ಟಿದೆ ಸ್ಟಾಕ್ಸ್ ಇವತ್ತು? ಸರ್ ಸ್ಟಾಕ್ಸ್ ಇವತ್ತು ನಾವು ಡಿಸ್ಪ್ಲೇಲಿ ತೋರಿಸೋದಕ್ಕೆ 50 ಮೇಲಿದೆ. ನಾವು ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಗೋಸ್ಕರ ಒಂದು 25 ವೆಹಿಕಲ್ ತೋರ್ಸೋಣ. ಎಲ್ಲ ಟೈಮ್ ಲಾಗ್ ಆಗುತ್ತೆ, ವಿಡಿಯೋ ತುಂಬಾ ಲೆಂತ್ ಆಗುತ್ತೆ. 25 ವೆಹಿಕಲ್ ತೋರ್ಸೋಣ. ಓಕೆ, ನಿಮ್ಮ ಅಡ್ರೆಸ್ ಹೇಳ್ಬಿಡಿ ಸರ್ ಒಂದ್ಸಲ, ಯಾಕಂದ್ರೆ ಹೊಸ ಸಬ್ಸ್ಕ್ರೈಬರ್ ಯಾರು ನೋಡ್ತಿರೋ ಗೊತ್ತಾಗ್ಲಿ. ಖಂಡಿತ. ಎಲ್ರಿಗೂ ಶ್ರೀ ವಿಷ್ಣು ಕಾರ್ಸ್ ಕಡೆಯಿಂದ ಇವತ್ತಿನ ಈ ವಿಡಿಯೋಗೆ ಸುಸ್ವಾಗತ. ನಮ್ಮ ಒಂದು ಶ್ರೀ ವಿಷ್ಣು ಕಾರ್ಸ್ ಅನ್ನೋ ಡೀಲರ್ಶಿಪ್ಪು ಹಾಸನದಲ್ಲಿರೋದು. ಹಾಸನದಲ್ಲಿ KR ಪುರಂ ಕೃಷ್ಣರಾಜಪುರಂ ಅನ್ನೋ ಏರಿಯಾದಲ್ಲಿ ನಮ್ಮ ಇದು ವೆಹಿಕಲ್ ಶೋರೂಮ್ ಇರೋದು, ಯೂಸ್ಡ್ ವೆಹಿಕಲ್ ಶೋರೂಮ್ ಇರೋದು. ಶಂಕರ ಮಠ ರಸ್ತೆ 9ನೇ ಕ್ರಾಸು. ನಮ್ಮ ಶೋರೂಮಿಗೆ ಲ್ಯಾಂಡ್ ಮಾರ್ಕ್ ಅಂದರೆ ಹಿಂದೆ ಒಂದು HP ಪೆಟ್ರೋಲ್ ಪಂಪ್ ಇದೆ. HP ಪೆಟ್ರೋಲ್ ಪಂಪ್ ಬ್ಯಾಕ್ ಸೈಡ್ ಅಂತಲೇ ಹೇಳ್ತೀವಿ. ಹಾಸನದಲ್ಲಿ ವೀಕ್ಷಕರು ಚೆನ್ನಾಗಿ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಹಾಸನ ಅಂದರೆ ಇವತ್ತಿನ ಟ್ರೆಂಡಲ್ಲಿ ಬೇರೆ ಥರ ಓಡ್ತಾ ಇದೆ. ಆ ಹಾಸನ ಈ ಹಾಸನ ಎರಡು ಒಂದೇ. ಏನಿವೆ ಎಲ್ರಿಗೂ ಈ ವಿಡಿಯೋಗೆ ವೆಲ್ಕಮ್. ಓಕೆ, ಈಗ ಗೊತ್ತಾಯ್ತು ಏನು ಹೇಳಿದ್ರಿ ಅಂತ. ಸೊ ಬನ್ನಿ, ಇವಾಗ ಎಲ್ಲ ಪ್ರತಿಯೊಂದು ಕಾರ್ದು ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ತುಂಬ ಜನ ಕೇಳುವಂಥ ಮಾರುತಿ ಸುಜುಕಿ ಸ್ವಿಫ್ಟ್ JH ರಿಜಿಸ್ಟರ್ಡ್ ವೆಹಿಕಲ್ ಇದು. ಇದ್ರ ಬಗ್ಗೆ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಸರ್ ಡೀಟೇಲ್. ಸರ್ ಇದು 2015 ಮಾಡಲು ಸ್ವಿಫ್ಟ್ VXA ವೇರಿಯಂಟು, ಪೆಟ್ರೋಲಲ್ಲಿ ಇರೋದು ಇದು ವೆಹಿಕಲ್. 31,000 ಕಿಲೋಮೀಟರ್ ಜೆನ್ಯೂನ್ ರನ್ ಆಗಿದೆ. ಈಗಷ್ಟೇ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ. ಗ್ರಾನೈಟ್ ಗ್ರೇ ಕಲರ್ ಇದು, ಬ್ಲ್ಯಾಕ್ ಅಲ್ಲ. ಸ್ವಲ್ಪ ನಮಗೆ ಇವತ್ತು ಮೋಡ ಇರೋದ್ರಿಂದ ಸ್ವಲ್ಪ ಕತ್ಲೆ ಫೀಲ್ ಆಗ್ತಾ ಇದೆ. ಇದು ಬ್ಲ್ಯಾಕ್ ಕಲರ್ ಅಲ್ಲ, ಗ್ರಾನೈಟ್ ಗ್ರೇ ಕಲರು. ವೆಹಿಕಲ್ ಅಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, ಕಂಪ್ನಿ ಇಂಟಿಗ್ರೇಟೆಡ್ ಮ್ಯೂಸಿಕ್ ಸಿಸ್ಟಮು, ಕಸ್ಟಮರ್ ಕಡೆಯಿಂದ ಆರ್ಟ್ ಲೆದರ್ ಸೀಟ್ ಕವರ್ ಪ್ರೊವೈಡ್ ಆಗಿದೆ. ಓಕೆ, ಈ ವೆಹಿಕಲ್ ಪ್ರೈಸ್ ಬಂದು ನಾನು 4,85,000 ಕೋಟ್ ಮಾಡ್ತಾ ಇದ್ದೀನಿ. 470ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಇದನ್ನ ವಿತ್ ಕರ್ನಾಟಕ ನಂಬರ್. ಓಕೆ, 470 4,70,000ಕ್ಕೆ ನಿಮಗೆ ಮಾರುತಿ ಸುಜುಕಿ ಸ್ವಿಫ್ಟ್ VXA ವೇರಿಯಂಟು. ವೀಕ್ಷಕರಲ್ಲಿ ಇನ್ನೊಂದು ವೆಹಿಕಲ್ ಡೀಟೇಲ್ಸ್ ಹೇಳಿರ್ತೀನಿ. ಸೇಮ್ ಮಾಡಲ್ ವೆಹಿಕಲ್ಲು ವೈಟ್ ಕಲರಲ್ಲಿ ನೆಕ್ಸ್ಟ್ ಇನ್ನೊಂದು 2-3 ಡೇಸಲ್ಲಿ ಬರ್ತಾ ಇದೆ. 15 ಮಾಡಲು 15,000 ಕಿಲೋಮೀಟರ್ ರನ್ ಆಗಿದೆ. ವೈಟ್ ಕಲರ್ ಪರ್ಲ್ ವೈಟ್ ಸೇಮ್ ವೇರಿಯಂಟ್ VXA ವೇರಿಯಂಟು. 15,000 ಓಡರ್ ವೆಹಿಕಲ್ಗೆ ನಾನು ಅದಕ್ಕೆ 5 ಲಕ್ಷ ಕೋಟ್ ಮಾಡಿದ್ದೀನಿ. 480-485 ರೇಂಜಲ್ಲಿ ಅದನ್ನು ಕೂಡ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, ತುಂಬಾನೇ ಕಡಿಮೆ ಹೊಡಿರೋದ ಗಾಡಿ ವಿಷ್ಣು ಕಾರ್ಸ್. ಸ್ಟಾಕ್ ಅಲ್ಲಿ ತರ್ಸಕ್ಕಾಗಿಲ್ಲ, ನಿರಾಶೆ ಆಗ್ಬಿಡಿ. ಇನ್ನೊಂದು 2-3 ಡೇಸ್ ನಿಮ್ಮ ಈ ವಿಡಿಯೋ ಅಪ್ಲೋಡ್ ಆಗಿ ನೀವೆಲ್ಲ ವಿಡಿಯೋ ನೋಡೋ ಅಷ್ಟರಲ್ಲಿ ಶೋರೂಮಿಗೆ ಗಾಡಿ ಬಂದಿರುತ್ತೆ. ಓಕೆ, ನೆಕ್ಸ್ಟ್ ಸರ್ ಪೋಲೋ ಕ್ರಾಸ್ HR ರಿಜಿಸ್ಟರ್ಡ್ ವೆಹಿಕಲ್. HR ರಿಜಿಸ್ಟರ್ಡ್ ವೆಹಿಕಲ್ ಸರ್. ಇದು ಇವರು ಡಾಕ್ಟರ್ ವೆಹಿಕಲ್ ಇದು. ಓಕೆ, ಕಂಪ್ಲೀಟ್ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಫ್ಲಾಶ್ ರೆಡ್ ಕಲರ್ ಇದು. ಡೀಸೆಲ್ ವೇರಿಯಂಟ್. ಡೀಸೆಲ್ ಅಲ್ಲಿ 4 ಸಿಲಿಂಡರ್ ಇಂಜಿನ್ ಬರುತ್ತೆ. 1.5 ಲೀಟರ್ ಡೀಸೆಲ್ ಇಂಜಿನ್ ಇರೋದು ಇದರಲ್ಲಿ. ಹೈ ಲೈನ್ ಟಾಪ್ ಎಂಡ್. ಓಕೆ, ಕಂಪ್ಲೀಟ್ ಪ್ಯಾಕೇಜ್ ಇರುವಂಥ ವೆಹಿಕಲ್. AC, ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, ರಿಯರ್ ವೈಪರ್, ಡಿಫಾಗರ್, ಡ್ಯೂಯಲ್ ಏರ್ ಬ್ಯಾಗು, ABS, ಅಲಾಯ್ ವೀಲು. ಈ ವೆಹಿಕಲಲ್ಲಿ 51,000 ಕಿಲೋಮೀಟರ್ ಡ್ರೈವನ್ ಆಗಿರೋ ವೆಹಿಕಲ್ಲು. ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗುಡಿಯರ್ದು ಹೊಸ ಬ್ಯಾಟ್ರಿ ಹಾಕಿದ್ದಾರೆ. ಕ್ಲಚ್ಚು ಇವಾಗ ರೀಸೆಂಟಾಗಿ ಹೊಸ ಕ್ಲಚ್ ಚೇಂಜ್ ಆಗಿದೆ. ಏನೂ ಪ್ರಾಬ್ಲಮ್ ಇಲ್ಲದೆ ಇರೋಂಥ ವೆಹಿಕಲ್ ಇದು. ಈ ವೆಹಿಕಲಿಗೆ ನಾನು 485 ಫೈನಲ್ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್. 485 4,85,000ಕ್ಕೆ ನಿಮಗೆ ಪೋಲೋ ಡೀಸೆಲ್ ವೇರಿಯಂಟ್, ಅದು ಕೂಡ ಕ್ರಾಸ್ ಪೋಲೋ ಸಿಗುತ್ತೆ. ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ನೆಕ್ಸ್ಟ್ ಸರ್. ನೆಕ್ಸ್ಟು ಡೀಸೆಲ್ I20 2014 ಮಾಡಲು. 98,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ. ನಾನು ಶೋರೂಮ್ ಹಿಸ್ಟ್ರಿ ಪ್ರೊವೈಡ್ ಮಾಡ್ತೀನಿ ಯಾರೇ ಬೈಯರ್ ಬಂದರು. ಆಸ್ಟಾ ವೇರಿಯಂಟ್ ಬಟ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಟಾಪ್ ಎಂಡು ಡೀಸೆಲಲ್ಲಿ ಇರೋದು ಇದು. ಓಕೆ, ಈ ವೆಹಿಕಲಲ್ಲಿ ಬಂದು AC, ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, ರಿಯರ್ ವೈಪರ್, ಡಿಫಾಗರು, ಡ್ಯೂಯಲ್ ಏರ್ ಬ್ಯಾಗು, ABS, ಕಂಪ್ನಿ ಇಂಟಿಗ್ರೇಟೆಡ್ ಮ್ಯೂಸಿಕ್ ಸಿಸ್ಟಮು, ಆಮೇಲೆ ಬಟನ್ ಸ್ಟಾರ್ಟು, ರೈನ್ ಸೆನ್ಸಿಂಗ್ ವೈಪರ್ಸು, ಈ ಥರ ಫುಲ್ ಪ್ಯಾಕೇಜ್ ಇರೋಂಥ ವೆಹಿಕಲ್ಲು. ಇದು ನಿಮಗೆ 550ಗೆ ಫೈನಲ್ಲು ನಾನು ವಿತ್ ಕರ್ನಾಟಕ ನಂಬರ್ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, 550 5,50,000ಕ್ಕೆ ನಿಮಗೆ Hyundai I20, ಅದು ಕೂಡ ನಿಮಗೆ ಕಂಪ್ಲೀಟ್ಲಿ ಟಾಪ್ ಎಂಡ್ ವೆಹಿಕಲ್ ಸಿಗುತ್ತೆ. ಇಂಟ್ರೆಸ್ಟ್ ಅವರು ಕರೆ ಮಾಡ್ಬೋದು. ವಿಷ್ಣು ಕಾರ್ಸ್ಗೆ ಬಂದ್ಮೇಲೆ ಕಡಿಮೆ ಓಡಿರೋ ಗಾಡಿ ತೋರಿಸಿಲ್ಲ ಅಂದ್ರೆ ಖಂಡಿತವಾಗಿ ನಿಮಗೂ ಕೂಡ ಬೇಜಾರಾಗುತ್ತೆ, ನೋಡಿಲ್ಲ ಅಂದ್ರೆ ನನಗೂ ಬೇಜಾರಾಗುತ್ತೆ. ಸರ್ ಮಾರುತಿ ಸುಜುಕಿ ಬಲೆನೋ. ಹೌದು, ನಾನೀಗ ಮುಂಚೆ ಹೇಳ್ದಂಗೆ 15,000 ಓಡಿದ ಗಾಡಿ ಇವತ್ತು ನಮ್ಮ ವಿಡಿಯೋದಲ್ಲಿ ಇದ್ದಿದ್ರೆ ನನಗೆ ನಿಮಗೆ ಬಂದಿದ್ದಕ್ಕೆ ಸಮಾಧಾನ ಮಾಡ್ಕೊಟ್ಟಂಗಿರೋದು. ಲೆಸ್ ಡ್ರೈವನ್ ವೆಹಿಕಲ್ನ ಪರವಾಗಿಲ್ಲ. ಇದು 2017 ಮಾಡಲು ಪೆಟ್ರೋಲ್ ಬಲೆನೋ ಡೆಲ್ಟಾ ವೇರಿಯಂಟು. 28,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ನೀವು ವೀಕ್ಷಕರಿಗೆ ತೋರಿಸ್ಬೋದು. ಎಲ್ಲ ಬ್ರ್ಯಾಂಡ್ ನ್ಯೂ ಟೈರು. ಏನಪ್ಪ ಇವರು ವಿಷ್ಣು ಕಾರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಬೇರೆ ವಿಡಿಯೋದಲ್ಲಿ ನೀವು ನೋಡ್ದಂಗೆ ಬ್ರ್ಯಾಂಡ್ ನ್ಯೂ ಅಂತೇಳಿ ಇಲ್ಲಿ ಬಂದಮೇಲೆ 50% ಇರೋದು ಆ ಥರದ್ದು ನಮ್ಮ ಹತ್ರ ಇಲ್ಲ. ಇರೋದು ಬ್ರ್ಯಾಂಡ್ ನ್ಯೂ ಇದ್ದರೆ ಬ್ರ್ಯಾಂಡ್ ನ್ಯೂನೇ ಹೇಳ್ತೀವಿ. ಜಸ್ಟ್ ಇದೊಂದು 2,000 ಕಿಲೋಮೀಟರ್ ಡ್ರೈವನ್ ಆಗಿರೋಂಥ ಟೈರ್ಸ್ಗಳು. 28,000 ಕಿಲೋಮೀಟರ್ ಓಡಿದೆ. ಇದರಲ್ಲಿ ನಿಮಗೆ ಪ್ಯಾಕೇಜ್ ಅಂದರೆ AC, ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, ರಿಯರ್ ವೈಪರು, ಡಿಫಾಗರು, ಸ್ಪಾಯ್ಲರು, ಕಂಪ್ನಿ ಇಂಟಿಗ್ರೇಟೆಡ್ ಮ್ಯೂಸಿಕ್ ಸಿಸ್ಟಮು ಇಷ್ಟು ಬರುತ್ತೆ. ಅಲಾಯ್ ವೀಲ್ ಬರೋದಿಲ್ಲ. ಏರ್ ಬ್ಯಾಗ್ ABS ಈ ವೆಹಿಕಲ್ ಕಂಪಲ್ಸರಿ ಇರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ABS ಇರುತ್ತೆ. ಈ ವೆಹಿಕಲ್ಗೆ ನಮ್ಮ ಕೋಟೆಡ್ ಪ್ರೈಸ್ ಬಂದು 6 ಲಕ್ಷ. ಓಕೆ, ಇದನ್ನ 575ಕ್ಕೆ ನಾನು ವಿತ್ ಕರ್ನಾಟಕ ನಂಬರ್ ಕ್ಲೋಸ್ ಮಾಡ್ಕೊಡ್ತೀನಿ.
575 5,75,000 ಅದು ಕೂಡ ಕಡಿಮೆ ಹೊಡಿರುವಂತ ಗಾಡಿ ಮಾರುತಿ ಸುಜುಕಿ ಬಲೆನೋ ಈಗ ಟ್ರೆಂಡಿಂಗ್ ಅಲ್ಲಿರುವಂತ ವೆಹಿಕಲ್, ಅದರಲ್ಲೂ ಲೆಸ್ ಡ್ರೈವನ್ ವೆಹಿಕಲ್. ಕಂಪ್ಯಾರಿಸನ್ ನೀವೇ ನೋಡಿ, ಬೇರೆ ವಿಡಿಯೋದಲ್ಲಿರೋ ವೆಹಿಕಲ್ ಪ್ರೈಸ್ಗೂ ಇದಕ್ಕೂ 575ಗೆ ನಾನು ಇದನ್ನ ಫೈನಲ್ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್. ಹಿಂದೆ ನಾವು ನಿಮಗೆ VXI ತೋರಿಸಿದ್ದು, ಇವಾಗ ನೀವು ನೋಡ್ತಾ ಇರೋದು VDI ಡೀಸೆಲ್ ವೇರಿಯಂಟ್. ಇದು ಕೂಡ DL ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ ಸರ್. ಇದು ಡೆಲ್ಲಿ ರಿಜಿಸ್ಟ್ರೇಷನ್ ವೆಹಿಕಲ್, 2013 ಮಾಡಲು, ಸಿಂಗಲ್ ಓನರ್ಶಿಪ್ ಇರೋದು. ಬರೀ 55,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಡೀಸೆಲ್ ವೆಹಿಕಲ್, 11 ವರ್ಷದ ವೆಹಿಕಲ್, 55,000 ಕಿಲೋಮೀಟರ್ ಡ್ರೈವನ್ ಆಗಿರೋಂಥದ್ದು. ಈ ವೆಹಿಕಲ್ನ ನಾನು 4,10,000 ರೂಪಾಯಿಗೆ ವಿತ್ ನ್ಯೂ ಇನ್ಶೂರೆನ್ಸು, ಕರ್ನಾಟಕ ರಿಜಿಸ್ಟ್ರೇಷನ್ ಸೇರಿ 4,10,000 ರೂಪಾಯಿ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಇದರಲ್ಲೂ ಕೂಡ ಟೈರ್ಸು ನಿಮಗೆ 85% ಇರುವಂಥದ್ದೇ. ಟೈರ್ ಫಿಟ್ ಮಾಡಿದ್ಮೇಲೆ ಒಂದು 5,000 ಕಿಲೋಮೀಟರ್ ಓಡಿದೆ. ನಿಮ್ಗೆ ಇದರಲ್ಲಿ ಗಾಡಿನಲ್ಲಿ ಜನರಲ್ ಸರ್ವಿಸ್ ಅಂತ ಏನು ರಿಕ್ವೈರ್ಡ್ ಇದೆ ಅದಷ್ಟೇ. ಇಂಜಿನ್ ಆಯಿಲ್ ಚೇಂಜು, ಗೇರ್ ಬಾಕ್ಸ್ ಆಯಿಲ್ ಚೇಂಜು, ಆ ಥರದಷ್ಟೇ. ಜನರಲ್ ಚೆಕಪ್ ಇಂದು ಜನರಲ್ ಸರ್ವಿಸ್ ಡ್ಯೂ ಇದೆ. ಅದು ಬಿಟ್ಟರೆ ವೆಹಿಕಲ್ ತುಂಬ ಚೆನ್ನಾಗಿದೆ. 4,10,000 ರೂಪಾಯಿಗೆ 13 ಮಾಡಲು ಡೀಸೆಲ್ ವೇರಿಯಂಟ್ನ ನಾನು ವಿಷ್ಣು ಕಾರ್ಸಲ್ಲಿ ಕೊಡ್ತೀನಿ. ಓಕೆ, 4,10,000. ಓಕೆ, 4,10,000ಗೆ. ನೆಕ್ಸ್ಟು ವ್ಯಾಗನರ್. ಯಾವಾಗಲೂ ಹೇಳ್ತಾ ಇರ್ತೀವಲ್ವಾ, ಫ್ಯಾಮಿಲಿ ಒಳ್ಳೆ ಫ್ಯಾಮಿಲಿ ಕಾರ್ ಅಂತ. ಲಾಸ್ಟ್ ಟೈಮ್ ನಾವು ಒಂದು 10,000 ಕಿಲೋಮೀಟರ್ ಓಡಿದ್ದು ವೆಹಿಕಲ್ನ ಸಿಲ್ವರ್ ಕಲರ್ ತೋರಿಸಿದ್ವಿ. ಆ ವೆಹಿಕಲ್ನ ಶಿರ್ಸಿಯಿಂದ ಗಾಡಿ ಇವತ್ತಿನವರೆಗೂ ನೋಡಲಿಲ್ಲ ಅವರು. ವೆಹಿಕಲ್ನ ನೋಡ್ದಲ್ಲೇ ಅಡ್ವಾನ್ಸ್ ಪೇಮೆಂಟೆಲ್ಲ ಫುಲ್ ಪೇಮೆಂಟ್ ಮಾಡಿ ಗಾಡಿ ರಿಸರ್ವ್ ಮಾಡಿ, ಆ ವಿಡಿಯೋ ನೋಡ್ತಾರಂತ ನಮ್ಮ ವೆಹಿಕಲ್ ತೊಗೊಂಡಿರೋಂಥ ಬೈಯರ್ಗೆ ನನ್ನದೊಂದು ರಿಕ್ವೆಸ್ಟು. ಡ್ಯೂ ಟು ಎಲೆಕ್ಷನ್ ಇರೋ ಕಾರಣ ಅದನ್ನು ಮೈಗ್ರೇಷನ್ನ ಇಷ್ಟು ಟೈಮಲ್ಲೂ ಮಾಡ್ಕೊಡೋಕ್ಕಾಗಿಲ್ಲ ನನಗೆ. ವಿಡಿಯೋ ಅಪ್ಲೋಡ್ ಆದ ನೆಕ್ಸ್ಟ್ ಡೇನೇ ಪಾಪ ಅವರು ಗಾಡಿಗೆ ಪೇಮೆಂಟ್ ಮಾಡಿದ್ದಾರೆ. ಎಲೆಕ್ಷನ್ ಇದ್ದಿದ್ದ ಕಾರಣ ಅದು ಪೇಮೆಂಟ್ ಅವ್ರು ಇಸ್ಕೊಂಡು ನಾನು ಇನ್ನೂ ಡಾಕ್ಯುಮೆಂಟ್ ಮಾಡ್ಕೊಡೋಕ್ಕಾಗಿಲ್ಲ. ಅವರಿಗೆ ನನ್ನ ಕಡೆಯಿಂದ ಇದೊಂದು ಕಡೆಯಿಂದ ರಿಕ್ವೆಷನ್ ಇದೆ, ಸರ್ ಶಾರ್ಟ್ಲಿ ಮಾಡಿ ಮುಗಿಸಿ ನಿಮ್ಮ ಗಾಡಿನ ಡೆಲಿವರಿ ಕೊಡ್ತಾ ಇದ್ದೀನಿ. ಬಟ್ ಈ ವೆಹಿಕಲ್ ಅದರಲ್ಲೇ ಎಲೆಕ್ಷನಲ್ಲಿ ಮುಗಿದಿದೆ. ಡೆಲ್ಲಿ ವೆಹಿಕಲ್ ಬೇಗ ರಿಜಿಸ್ಟ್ರೇಷನ್ಗೆ ಇದು ಪ್ರೋಸೆಸ್ ಮಾಡ್ಬೋದು. 2010 ಮಾಡಲು, ಸೇಮ್ ಹೊಸರು ಹೇಳ್ದಂಗೆ 10 ಮಾಡಲ್. ಇದು 53,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಮೈನರ್ ಸ್ಕ್ರಾಚಸ್ ಇದೆ, ತುಂಬ ಸ್ಕ್ರಾಚಸ್ ಅಂದರೆ ಮೈನರ್ ಸ್ಕ್ರಾಚಸ್ ಇದೆ, ಡೀಪ್ ಸ್ಕ್ರಾಚಸ್ ಅಂತೆ. ಇದನ್ನೆಲ್ಲ ರೀಪೇಂಟ್ ಮಾಡಿದರೆ ವೆಹಿಕಲ್ ರೀಪೇಂಟ್ ಅಂತ ಕನ್ಸಿಡರ್ ಆಗುತ್ತೆ ಅಂತ ನಾವು ಮಾಡಿಸಿಲ್ಲ. 53,000 ಸಿಂಗಲ್ ಓನರ್, VXI, AC ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, ರಿಯರ್ ಡಿಫಾಗರು, ಇಷ್ಟು ಇರುವಂಥ ವೆಹಿಕಲ್. ಇದನ್ನು 2 ಲಕ್ಷ ರೂಪಾಯಿಗೆ ನಾನು ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಲಾಸ್ಟು ನಾವು ಹೇಳಿದ್ದು 215 ಹೇಳಿದ್ದೆ, ಮತ್ತು ಟೈರ್ಸ್ ಎಲ್ಲ ಸೇರಿ ನಿಮ್ಗೆ ಅದೊಂದು 230 ಆಗ್ತಾ ಇತ್ತು. ಇದನ್ನು ನಾನು 2 ಲ್ಯಾಕ್ಸ್ಗೆ ಕ್ಲೋಸ್ ಮಾಡ್ಕೊಡ್ತೀನಿ, ಸಿಂಗಲ್ ಓನರ್ ವೆಹಿಕಲ್. ಓಕೆ, 2 ಲ್ಯಾಕ್ಸ್ಗೆ, 2 ಲಕ್ಷಕ್ಕೆ ನಿಮಗೆ ವ್ಯಾಗನರ್. ಸೊ ನೆಕ್ಸ್ಟು ಟೊಯೋಟಾ ಬ್ರ್ಯಾಂಡಿಂದು. ಓಕೆ, ಹೇಳಿ. ಇದು ಇಟಿಯೋಸ್ ಲಿವಾ ಪೆಟ್ರೋಲ್ ವೇರಿಯಂಟು, G ವೇರಿಯಂಟ್, ಪೆಟ್ರೋಲಲ್ಲಿ G ವೇರಿಯಂಟು. 43,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ನೋಡ್ತಾ ಇದ್ರೆ ಬ್ಲೂ ಕಲರ್ ಮತ್ತೆ ಡ್ಯೂಯಲ್ ಟೋನ್ ಮಾಡಿದ್ದಾರೆ. ಕಸ್ಟಮರ್ ಬ್ಲಾಕ್ ಅಂಡ್ ಬ್ಲೂ ಡ್ಯೂಯಲ್ ಟೋನ್ ಮಾಡಿದ್ದಾರೆ. ಈ ವೆಹಿಕಲ್ಗೆ ನಾನು 275 ಕೋಟ್ ಮಾಡಿರೋದು ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್. 43,000 ಹೊಡೆದಂತ ಇಟಿಯೋಸ್ ಲಿವಾ 2011 ಮಾಡಲ್. ಇದನ್ನ 260ಗೆ ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, 2,60,000ಕ್ಕೆ ನಿಮಗೆ ಟೊಯೋಟಾ ETS ಸಿಗುತ್ತೆ. ಅದು ETS ಲಿವಾ. ಸೊ ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಒಳ್ಳೆ ಮೈಲೇಜ್ ಬರೋದು ಗಾಡಿ ಅಲ್ವಾ ಸರ್? ಮೈಲೇಜ್ ಬರುತ್ತೆ ಸರ್. ಇದರಲ್ಲಿ ಡೀಸೆಲ್ ವೆಹಿಕಲ್ ಆದ್ರೆ ಅಬೌಟ್ 20 ಬರುತ್ತೆ. ಪೆಟ್ರೋಲ್ ಅಲ್ಲಿ ನಿಮಗೆ 17ರಿಂದ 18 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 17ರಿಂದ 18. ಡೀಸೆಲ್ ವೇರಿಯಂಟ್ ಅಬೌಟ್ 20 ಯಾವಾಗಲೂ. ಪೆಟ್ರೋಲ್ ಆಗಿರೋದ್ರಿಂದ ಒಂದು 3-4 ಕಿಲೋಮೀಟರ್ ಕಡಿಮೆ ಬರುತ್ತೆ. ಸಿಂಗಲ್ ಓನರ್ಶಿಪ್ ಇದೆ. 260ಗೆ ವರ್ತ್ ಬೈಯಿಂಗ್ ಅಂತ ನಾನು ಅನ್ಕೊಂಡಿದ್ದೀನಿ. ಯಾರು ರೇಟ್ ಜಾಸ್ತಿ ಇದೆ ಅನ್ಸಿದ್ರೆ ಒಂದ್ಸರಿ ಕಂಪ್ಯಾರಿಸನ್ ಮಾಡಿ ನೋಡಿ. ಖಂಡಿತ ಸರ್, ಕಂಪ್ಯಾರಿಸನ್ ಮಾಡೇ ಮಾಡ್ತಾರೆ. ಸೊ ನೆಕ್ಸ್ಟ್ ಆ ಗಾಡಿ ಬಗ್ಗೆ ಡೀಟೇಲ್ ಕೊಡೋಣ ಸರ್. ಸರ್, ಹಿಂದೆ ಟೆರಾನೋ ಕೊಟ್ಬಿಡೋಣ. ಸ್ವಲ್ಪ ಕ್ರಾಸ್ ಓವರ್ ವೆಹಿಕಲ್ ಹೋಗೋಣ. ಹ್ಯಾಚ್ ಬ್ಯಾಕ್ ಆಯ್ತು, ಬರೀ ಸ್ವಲ್ಪ ಕ್ರಾಸ್ ಓವರ್ ವೆಹಿಕಲ್ಸ್ ಮಾಡೋಣ. ಓಕೆ, ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲು. ಟೆರಾನೋ ಸರ್, ಇದು 2013 ಮಾಡಲ್ ವೆಹಿಕಲ್. ಟೆರಾನೋ ಡೀಸೆಲ್ ವೇರಿಯಂಟ್, XV ಪ್ರೀಮಿಯಂ ಅಂದ್ರೆ ಮೀನ್ಸ್ ಟಾಪ್ ಎಂಡ್. ಇದರಲ್ಲಿ ನಿಮಗೆ ಎಲ್ಲಾ ಫೀಚರ್ಸ್ ಇರುತ್ತೆ ವಿತ್ ಡೈಮಂಡ್ ಕಟ್ ಅಲಾಯ್ಸ್. 67,000 ಕಿಲೋಮೀಟರ್ ಡ್ರೈವನ್ ಆಗಿರೋ ವೆಹಿಕಲ್, ಸಿಂಗಲ್ ಓನರ್ಶಿಪ್ ಅಲ್ಲಿ ಇದೆ, ಡೆಲ್ಲಿ ನಂಬರ್ ಇದೆ. ಈ ವೆಹಿಕಲ್ಗೆ ನಾನು ವಿತ್ ನ್ಯೂ ಇನ್ಶೂರೆನ್ಸು, ಮೈಗ್ರೇಷನ್ ಎಲ್ಲ ಸೇರಿ 4,85,000 ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ, 4,85,000ಗೆ ನಿಮಗೆ ಸ್ವಿಫ್ಟ್ ರೇಟಲ್ಲಿ ಟೆರಾನೋ ಫುಲ್ಲಿ ಲೋಡೆಡ್ ಸ್ವಿಫ್ಟ್ ತಗೊಂಡ್ರೆ ನಿಮಗೆ VDI ಸಿಗುತ್ತೆ. ಇದರಲ್ಲಿ ಟಾಪ್ ಎಂಡ್ XV ಪ್ರೀಮಿಯಂ ಕೊಡ್ತಾ ಇದ್ದೀನಿ. ಓಕೆ, ಅದು ಕೂಡ ಟಾಪ್ ಎಂಡ್. ಮೈಲೇಜ್ ಎಲ್ಲ ಸರ್ ಇವೆಲ್ಲ? ಸರ್, ಮೈಲೇಜ್ ಎಲ್ಲ ನಿಮಗೆ 15+. 110 BHP ಇದು. 110 BHP ಅಂದ್ರೆ 15ರಿಂದ 17 ಕಿಲೋಮೀಟರ್. ಲಾಂಗ್ ಡ್ರೈವ್ ಅಲ್ಲಿ ನಿಮ್ಗೆ 17ವರೆಗೂ ಸಿಗುತ್ತೆ. ಸಿಟಿ ಡ್ರೈವ್ ಅಲ್ಲಿ 13ರಿಂದ 15 ಸಿಗುತ್ತೆ. ಓಕೆ, ಸೊ ಅಂದ್ರೆ ಪವರ್ಫುಲ್ ಗಾಡಿ ಆಗಿರೋದ್ರಿಂದ. ಪವರ್ಫುಲ್ ಗಾಡಿ, 110 PS. ನೆಕ್ಸ್ಟ್ ಸರ್, ಮತ್ತೊಂದು ಟೆರಾನೋ ವೈಟ್ ಕಲರ್. ಮತ್ತೊಂದು ಟೆರಾನೋ. ಇದು ವೆಹಿಕಲ್ ನಂಬರ್ ಪ್ಲೇಟ್ ತೋರಿಸ್ಬಿಡಿ. ಒರಿಜಿನಲ್ ಕರ್ನಾಟಕ ನಂಬರ್ ಇದು. ಓಕೆ, ಕರ್ನಾಟಕ ಗಾಡಿನೇ. ಓನರ್ಶಿಪ್ ಮಾತ್ರ 3 ಆಗಿದೆ. ಓಕೆ, KS03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್. ಮಾಡಲ್ ಈಗ ಇದು 2013. ಇದು ಕೂಡ 2013, ಇದು ಕೂಡ 2013. ಎರಡನ್ನೂ ಪಕ್ಕದಲ್ಲಿ ಡಿಫ್ರೆನ್ಸ್ ತೋರಿಸೋದಕ್ಕೆ ಜನಕ್ಕೆ ಅಂತ. ನೀವು ಆಗ್ಲೇ ಕೇಳಿದ್ರಿ ಸರ್, ಯಾವಾಗಲೂ ಲೆಸ್ ಡ್ರೈವನ್ ವೆಹಿಕಲ್ ಇರುತ್ತಾ ಅಂತ ಕೆಲವರು ಡೌಟ್ ಆಗುತ್ತೆ. ವಿಷ್ಣು ಕಾರ್ಸಲ್ಲಿ ಯಾವಾಗಲೂ ಲೆಸ್ ಡ್ರೈವನಾ, ಓಡೋಮೀಟರ್ ಡೌನ್ ಮಾಡಿರ್ತಾರೆ ಅಂತ. ಆ ಥರ ಎಲ್ಲರ ಸರ್,
ಇದು 1,87,000 ಓಡಿದೆ. ಇದು 67,000 ಓಡಿದೆ. ಇದು 1,87,000 ಓಡಿದೆ. ಇದ್ರದ್ದು 3ರಷ್ಟು ಇದು ಓಡಿದೆ. ಹೌದು. ಒರಿಜಿನಲ್ ಕರ್ನಾಟಕ ವೆಹಿಕಲ್, ಪರ್ಲ್ ವೈಟ್ ಕಲರ್. ಇದು ಕೂಡ 110 PS ಇಂದು ಟಾಪ್ ಎಂಡ್ ವೇರಿಯಂಟ್ XV ಪ್ರೀಮಿಯಂ. ಓನರ್ 3 ಆಗಿರೋದ್ರಿಂದ ಇದನ್ನ ನಾವು ರಿಲೇಬಲ್ ಪ್ರೈಸ್ ಅಲ್ಲಿ ಇಟ್ಟಿದ್ವಿ. 4,25,000 ರೂಪಾಯಿಗೆ ನಾನು ಇದನ್ನು ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ, 4,25,000, 4,25,000ಕ್ಕೆ ನಿಮಗೆ ನಿಸಾನ್ ಟೆರಾನೋ, ಅದು ಕೂಡ ಟಾಪ್ ಎಂಡ್ ಸಿಗುತ್ತೆ, ಡೀಸೆಲ್ ಬೇರೆ. ಡೀಸೆಲ್. ಓಕೆ, ಒಳ್ಳೆ ಮೈಲೇಜ್ ಬರುವಂತ ಗಾಡಿ. ಈಗ ಕನ್ಫ್ಯೂಷನ್ ಏನಿರುತ್ತೆ ಸರ್, XV ಪ್ರೀಮಿಯಂ ಅಂದ್ರೆ ಏನ್ ಪ್ಯಾಕೇಜ್ ಇರುತ್ತೆ ಗಾಡಿ ಒಳಗಡೆ ಅಂತ ಕೇಳ್ತಾರೆ ಕೆಲವರು. AC, ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ABS, ರಿಯರ್ ವೈಪರ್, ಡಿಫಾಗರ್, ಡೈಮಂಡ್ ಕಟ್ ಅಲಾಯ್ಸ್, ಇಷ್ಟು ಕೂಡ ನಿಮಗೆ ಟಾಪ್ ಎಂಡ್ ಅಲ್ಲಿ ಇರ್ತದೆ. ಗಾಡಿ ಡ್ರೈವ್ 1 ಕಿಲೋಮೀಟರ್ಸ್ ನಿಮಗೆ ಎರಡರಲ್ಲೂ ನಾನು ಈಗ ಡಿಸ್ಕ್ರೈಬ್ ಮಾಡಿದ್ದೀನಿ. ಯಾವ್ದು ಬೇಕು ನಿಮಗೆ ಕರೆ ಮಾಡಿ ಬನ್ನಿ, ಗಾಡಿ ತಗೊಳ್ಳಿ. ಓಕೆ, ಕಲರ್ ಆಪ್ಷನ್ಸ್ ಎರಡು ಕೂಡ ಇರುತ್ತೆ. ನಿಮ್ಮ ಒಂದು ಏನಿರುತ್ತೆ ನಿಮ್ಮ ಒಂದು ರಿಕ್ವೈರ್ಮೆಂಟ್ ಪ್ರಕಾರ, ಸೊ ನೀವು ಅದನ್ನು ಕೂಡ ನಿಮ್ಗೆ ಯಾವ್ದು ಬೇಕು ನೀವು ಡಿಸೈಡ್ ಮಾಡ್ಬೋದು. ನೆಕ್ಸ್ಟ್ ಸರ್, ಇಯಾನ್ ಅಲ್ಲ ಸರ್, i10. ಓಕೆ, ಸಾರಿ, Hyundai i10. ಸ್ಪೋರ್ಟ್ಸ್ ವೇರಿಯಂಟ್. ಇದು ಮ್ಯಾಗ್ನಾ ವೇರಿಯಂಟ್. 1.2 ಲೀಟರ್ ಕಪಾ ಸೀರೀಸ್ ಇಂಜಿನ್ ಬರುತ್ತಲ್ಲ ಅದು. ಹೌದು. ಓಕೆ, 64,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೆಕೆಂಡ್ ಓನರ್. ಓಕೆ, ಮ್ಯಾಗ್ನಾ ವೇರಿಯಂಟ್ ಅಲ್ಲಿ AC, ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ವಿತ್ ಮಿರರ್ ಇಂಡಿಕೇಟರ್ ಬರುತ್ತೆ. ವಿತ್ ಮಿರರ್ ಇಂಡಿಕೇಟರ್ ಮ್ಯಾಗ್ನಾದಿಂದನೇ ಸ್ಟಾರ್ಟ್ ಆಗುತ್ತೆ. ಇದಕ್ಕಿಂತ ಬೇಸಿಕ್ ವೇರಿಯಂಟ್ ಅಲ್ಲಿ ಮಿರರ್ ಇಂಡಿಕೇಟರ್ಸ್ ಇರಲ್ಲ, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಇರಲ್ಲ. ಓಕೆ, 2013 ಮಾಡಲಾಗ 67,000 ಕಿಲೋಮೀಟರ್, ಸೆಕೆಂಡ್ ಓನರ್ ವೆಹಿಕಲ್. ಎಲ್ಲ ಯೋಕೋಮಾ ಟೈರ್ಸು, 70% ರಿಮೈನಿಂಗ್ ಥ್ರೆಡ್ ಇರೋಂಥ ಬಟನ್ಸ್ ಇದೆ. ಈ ವೆಹಿಕಲ್ಗೆ ನಾವು ಫೈನಲ್ 3 ಲಕ್ಷ ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಮಾರ್ಕೆಟಲ್ಲಿ 13 ಮಾಡಲು ನನಗೆ ಅನಿಸ್ದಂಗೆ, ನಾನು ನಮ್ಮ ವಿಡಿಯೋ ನೋಡ್ದಂಗೆ ಬೇರೆ ವಿಡಿಯೋಗಳನ್ನೂ ಕೂಡ ನೋಡ್ತಾ ಇರ್ತೀವಿ. ಯಾವ ವಿಡಿಯೋದಲ್ಲೂ 3 ಲಕ್ಷ ರೂಪಾಯಿಗೆ i10 ನಾನು 13 ಮಾಡಲು ನೋಡಿಲ್ಲ. ನಾನ್ ಆಕ್ಸಿಡೆಂಟ್ ವೆಹಿಕಲ್ 3 ಲಕ್ಷ ರೂಪಾಯಿಗೆ ಈ ವೆಹಿಕಲ್ ನಿಮ್ಮ ಮನೆಗೆ ತಗೊಂಡೋಗ್ಬೋದು. ಓಕೆ, 3 ಲ್ಯಾಕ್ಸ್, 3 ಲಕ್ಷಕ್ಕೆ ನಿಮ್ಗೆ ಆ ಗಾಡಿ ಕೂಡ ಸಿಗುತ್ತೆ. ನೆಕ್ಸ್ಟ್ ಸರ್, ಎಲ್ಲರೂ ಕೇಳುವಂತ ರಿಡ್ಜ್ ಸರ್. ಮಾರ್ಕೆಟಲ್ಲಿ ಜನ ತುಂಬಾ ಬೇಸಿಕ್ ಆಗಿ ಆಲ್ಟೋ ಕೇಳ್ತಾರೆ. ಆಲ್ಟೋ ತೋರಿಸ್ಬಿಡೋಣ. ಓಕೆ, ರಿಡ್ಜ್ಗಿಂತ ಮುಂಚೆ ಆಲ್ಟೋ ತೋರಿಸೋಣ. ಓಕೆ, ಹೇಳಿ ಸರ್. ಆಲ್ಟೋ 2011 ಮಾಡೆಲ್ LXi ವೆಹಿಕಲ್, ಗುಜರಾತ್ ನಂಬರ್ ಅಲ್ಲಿ ಇದೆ. ಓಕೆ, ವಡೋದರ RTO ಅದು. ಇದನ್ನ ನಾನು ವಿತ್ ಮೈಗ್ರೇಷನ್ ಇಲ್ಲಿ ಕರ್ನಾಟಕ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. 11 ಮಾಡಲು 83,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಓಕೆ, AC, ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಇರುವಂತ ವೆಹಿಕಲ್. ಇದರಲ್ಲಿ ನಿಮಗೆ ಒಂದು 50 to 60% ರಿಮೈನಿಂಗ್ ಥ್ರೆಡ್ ಇರೋ ಟೈರ್ಸ್ ಇದೆ. ಇನ್ನು 25,000 to 30,000 ಕಿಲೋಮೀಟರ್ ಓಡ್ತದೆ ಆ ಟೈರ್ ಅಲ್ಲಿ. ಈ ವೆಹಿಕಲ್ಗೆ ನಾನು 2,10,000 ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ, ನೆಗೋಷಿಯೇಷನ್ ಇದೆ. 2 ಲಕ್ಷ ರೂಪಾಯಿಗೆ ಬಾಟಮ್ ಪ್ರೈಸ್ ಮಾಡ್ಬಿಡ್ತೀನಿ. ಓಕೆ, 2 ಲ್ಯಾಕ್ಸ್ ಫೈನಲ್ ಪ್ರೈಸ್. 11 ಮಾಡಲು ಆಲ್ಟೋ, ಸಿಂಗಲ್ ಓನರ್, ಸಿಲ್ಕಿ ಸಿಲ್ವರ್, ಎಲ್ಲೂ ಒಂದು ಬ್ರಸ್ಟೇಜಬಲ್, ಯಾವುದೇ ಮಾರುತಿ ಟ್ರೂ ವ್ಯಾಲ್ಯೂ ಆಗಿರ್ಬೋದು, ಮಾರುತಿ ವರ್ಕ್ಶಾಪ್ ಅಲ್ಲಿ ಟೆಸ್ಟ್ ಮಾಡಿಸ್ಕೊಳ್ಳಿ, ಎಲ್ಲೂ ರೀಪೇಂಟ್ ಆಗಿಲ್ಲ ವೆಹಿಕಲ್, ಕಂಪ್ಲೀಟ್ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. 2 ಲಕ್ಷ ರೂಪಾಯಿಗೆ 11 ಮಾಡಲು ಕ್ಲೋಸ್ ಮಾಡ್ಕೊಡ್ತೀನಿ ವಿತ್ ಕರ್ನಾಟಕ ನಂಬರ್. ಓಕೆ, ನೆಕ್ಸ್ಟ್ ಸರ್, ಯಾವ ಗಾಡಿ ತೋರಿಸೋಣ? ಇದಕ್ಕಿಂತ ಸ್ವಲ್ಪ ಚಿಕ್ಕದು, ಆಲ್ಟೋ ಮತ್ತೆ 800 ಅಂತ ಎರಡು ಮಿಕ್ಸ್ಚರ್ ಆಗಿರೋಂಥ ಬ್ಯೂಟಿ ಆಫ್ ಮಿಕ್ಸ್ಚರ್, ಇಂಟೆಲಿಜೆನ್ಸ್ ಅಂಡ್ ಬ್ಯೂಟಿ ಅಂತ ಏನು ಹೇಳ್ತಾರಲ್ಲ, ಹೌದು, ಆ ಥರ ಚಿಕ್ಕದು ಸ್ಮಾಲ್ ಕಾರು. ಡ್ರೈವಿಂಗ್ ಕಲಿತಾ ಇದೀವಿ ಸರ್, ಬಟ್ ಗಾಡಿ ಸ್ವಲ್ಪ ತುಂಬಾ ಹಳೇದು ಬೇಡ ನಮಗೆ, ಸ್ವಲ್ಪ ನ್ಯೂ ಮಾಡಲ್ ಇಲ್ಲಿ ಗಾಡಿ ಚಿಕ್ಕದಾಗಿರ್ಲಿ ಅನ್ನೋರಿಗೆ ಈ ವೆಹಿಕಲ್. LXi ವೇರಿಯಂಟ್ ಆಲ್ಟೋ 800 2015 ಬೆಂಗಳೂರು ನಂಬರ್ ವೆಹಿಕಲ್. ಇದು ಒರಿಜಿನಲ್ ಬೆಂಗಳೂರು ನಂಬರು, ಸೆಕೆಂಡ್ ಓನರು. 50,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಓಕೆ, 50,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಕಂಪ್ಲೀಟ್ ಟೈರ್ಸು ಇನ್ 10% ಅಷ್ಟೇ ರಿಮೈನಿಂಗ್ ಥ್ರೆಡ್ ಉಳಿದಿರೋದು. ಅಂದರೆ 50,000 ರೂಪಾಯಿಗೆ ಎಲ್ಲ ಟೈರು ಫ್ಲಾಟ್ ಆಗಿದೆ ಒರಿಜಿನಲ್ಲು. ವಿತ್ ಇದಕ್ಕೆ ರಿಮೋಟ್ ಸೆಂಟ್ರಲ್ ಲಾಕಿಂಗು ಇಲ್ಲ ಸರ್, ರಿಮೋಟ್ ಸೆಂಟ್ರಲ್ ಲಾಕಿಂಗ್ ಇಲ್ಲ. AC, ಪವರ್ ಸ್ಟೇರಿಂಗು, 2 ಡೋರ್ ಪವರ್ ವಿಂಡೋ, ಯಾಕೆ ಮ್ಯೂಸಿಕ್ ಸಿಸ್ಟಮು, ಆರ್ಟ್ ಲೆದರ್ ಸೀಟ್ ಕವರ್ ಇಷ್ಟು ಇದೆ. ಈ ವೆಹಿಕಲ್ ನಾನು 250ಗೆ ಫೈನಲ್ ಮಾಡ್ಕೊಡ್ತಾ ಇದ್ದೀನಿ. 2015 ಆಲ್ಟೋ 800 ಒರಿಜಿನಲ್ ಬೆಂಗಳೂರು ನಂಬರು, ಗ್ರೇ ಕಲರು, 2,50,000 ರೂಪಾಯಿಗೆ. ಓಕೆ, 2,50,000ಗೆ ನಿಮಗೆ ಮಾರುತಿ ಸುಜುಕಿ ಆಲ್ಟೋ 800, ಅದು ಕೂಡ 15 ಮಾಡಲ್, 2015 ಮಾಡಲ್, 15 ಮಾಡಲು. ಇನ್ ಹೋಮ್ ಅಲ್ಲೇ ಟ್ರಾನ್ಸ್ಫರ್ ಆಗಿರೋದು ಸೆಕೆಂಡ್ ಓನರ್ಗೆ. ಓಕೆ, ಹಾಗಾಗಿ ಓಡಿಸಿರೋರು ಒಬ್ಬರೇ ಆದರೂ ಓನರ್ಶಿಪ್ RC ಕಾರ್ಡಲ್ಲಿ 2 ಇದೆ. ಅದು ನೆನಪಲ್ಲಿ ಇಟ್ಕೋಬೇಕು ಸರ್. 15 ಮಾಡಲು ಸೆಕೆಂಡ್ ಓನರ್ ಜಾಸ್ತಿ ಆಯ್ತಲ್ವ ಅಂತ. ಬೆಂಗಳೂರಲ್ಲಿ ಎಂತೆಂಥದ್ದು ಹೊಸ ಹೊಸ ಡೀಲರ್ಶಿಪ್ಗಳು ಬಂದಿದ್ದಾವೆ, ದೊಡ್ಡ ದೊಡ್ಡ ಹಬ್ ಇದಾವೆ ಯೂಸ್ಡ್ ಕಾರ್ ಸೇಲ್ ಮಾಡೋಂಥ. ಅದ್ರ ಜೊತೆ ರೇಟ್ನ ಕಂಪೇರ್ ಮಾಡಿ ನೋಡಿ. ಒರಿಜಿನಲ್ ಕರ್ನಾಟಕ ನಂಬರ್ನ 2.5 ಯಾರು ಕೊಡ್ತಾ ಇಲ್ಲ ಅಂತ ತಿಳ್ಕೊಳ್ಳೋಕ್ಕೆ ನಿಮ್ಗೊಂದೊಂದು ಅವಕಾಶ. ಹೌದು, ಕ್ಲಾರಿಫೈ ಮಾಡ್ಕೊಳ್ಳಿ. ಕಂಡೀಷನ್ ಮ್ಯಾಟ್ರ್ ಆಗುತ್ತಲ್ಲ ಸರ್, ಕಂಡೀಷನು ಹೌದು, ಎಲ್ಲಾನು ಕೂಡ ನೋಡಲೇಬೇಕಾಗುತ್ತೆ. ಕಂಡೀಷನ್ ಎಲ್ಲಾನು ಕೂಡ ನೋಡಿ ಡಿಸೈಡ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸರ್, ನಿಮ್ಮ ಫೇವ್ರೇಟ್ ಗಾಡಿ ಕೂಡ ಇದು. ಹೌದು ಸರ್, ಶ್ರೀ ವಿಷ್ಣು ಕಾರ್ಸಲ್ಲಿ ಫೇವ್ರೇಟ್ ಗಾಡಿ ಅಂದರೆ ರಿಡ್ಜೇನೆ. ಹೌದು, ರಿಡ್ಜು ಕೆಲವು ಟೈಮ್ ವಿಡಿಯೋದಲ್ಲಿ ಮಾಡುವಾಗ ಸಿಗ್ತಾನೆ ಇರಲ್ಲ, ನಮ್ಮ ಹತ್ರ ಬಂದ್ರೆ ನಿಲ್ಲಲ್ಲ. ಒಂದು 3 ದಿವಸದ ಮುಂಚೆ, ಮೀನ್ಸ್ ಮಂಡೇ 20ನೇ ತಾರೀಕು ನಾವು ಗಾಡಿ ಕೊಟ್ಟಿದ್ದು. ಜಸ್ಟ್ 12,000 ಕಿಲೋಮೀಟರ್ ಡ್ರೈವ್ ಆಗಿತ್ತು ಸರ್. ಮಿಸ್ ಆಯ್ತು ಈ ವಿಡಿಯೋದಲ್ಲಿ. ವಿಡಿಯೋ ಮಾಡೋ ಮುಂಚೆನೆ ಗಾಡಿ ಸೇಲ್ ಆಗ್ಬಿಡ್ತದ್ದು. 12,000 ಹೊಡಿದಂತ ಹೊಸ ಗಾಡಿ ಇದ್ದಂಗೆ ಇತ್ತು, ಬ್ರೌನ್ ಕಲರ್. ಇವಾಗ ನಮ್ಮ ಹತ್ರ ಇರೋದು ಇದು 86,000 ಕಿಲೋಮೀಟರ್ ಡ್ರೈವ್ ಆಗಿದೆ. 2009 LXi ವೇರಿಯಂಟ್ ಇದು. AC, ಪವರ್ ಸ್ಟೇರಿಂಗು, 2 ಡೋರ್ ಪವರ್ ವಿಂಡೋ ಬರುತ್ತೆ. ಪವರ್ ವಿಂಡೋ ಕಂಪ್ನಿಯಿಂದ ಬರೋದಲ್ಲ, ಕಸ್ಟಮರ್ ಹಾಕ್ಸಿರೋಂಥದ್ದು. ಈ ವೆಹಿಕಲ್ ನಾನು ವಿತ್ ಕರ್ನಾಟಕ ನಂಬರ್, ಡೆಲ್ಲಿ ನಂಬರ್ಲಿದೆ. ಕರ್ನಾಟಕ ನಂಬರ್ ಜೊತೆ ನಾನು 230ಗೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ, 230, 2,30,30,000ಕ್ಕೆ ರಿಡ್ಜು. ನಾವು ವಿಷ್ಣು ಕಾರ್ಸಲ್ಲಿ ಯಾವತ್ತು NOC ಜೊತೆ ಗಾಡಿ ಕೊಡ್ತೀವಿ.
ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ, ಅದೊಂದು ನಾವು ಪ್ರೊವೈಡ್ ಮಾಡಲ್ಲ ಸರ್. ಯಾಕೆಂದರೆ ಟ್ಯಾಕ್ಸನ್ನು ಇಲ್ಲಿ ಪೇ ಮಾಡಬೇಕಾದ್ರೆ ಕನ್ಫ್ಯೂಷನ್ಸ್ ಇರುತ್ತೆ ತುಂಬ. ನಾವೊಂದು ಹೇಳಿರ್ತೀವಿ, ಅಲ್ಲಿ ನಿಮ್ಗೆ ಆರ್ ಟಿ ಒದಲ್ಲಿ ಹೋದಾಗ ಅವರು ಮಿಸ್ಗೈಡ್ ಮಾಡಿ ತುಂಬ ಜಾಸ್ತಿ ಹೇಳೋದು ಎಲ್ಲ ಆಗುತ್ತೆ. ಹಾಗಾಗಿ ನಾವು ಯಾವಾಗಲೂ ವಿತ್ ಟ್ರಾನ್ಸ್ಫರೇ ಗಾಡಿ ಕೊಡೋದು. ಹೊರಗಡೆ ಏನು ಇಂಟರ್ಸ್ಟೇಟ್ ವೆಹಿಕಲ್ಸ್ ಇದೆ ಅವೆಲ್ಲನೂ ನಾವೇ ಟ್ಯಾಕ್ಸ್ ಎಲ್ಲ ಪೇ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸಿ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಕೂಡ ಮಾಡಿಸಿ ನಾವು ಕೊಡೋದು. ಹೌದು, ಫ್ರೀ ಅಲ್ಲ, ಹೆಸಲ್ ಫ್ರೀ ಕಸ್ಟಮರ್ಗೆ. NOC ಜೊತೆ ಕೊಡೋದು ಇದೇ ವೆಹಿಕಲ್ಗೆ 180 ಪ್ರೈಸ್ ಹೇಳ್ಬಿಡ್ತಾರೆ. ಹೌದು, ವಿತ್ NOC ಕೊಡ್ತೀವಿ ಸರ್ 180ಗೆ ಅಂತ. ಪ್ರೈಸ್ ಕಡಿಮೆ ಅನಿಸುತ್ತೆ. ನೀವು ಆರ್ ಟಿ ಒದಲ್ಲಿ ಹೋದಾಗ ನಿಮ್ಗೆ ಆ ಖರ್ಚನ್ನ ಬೇರ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅವ್ರಿಗೆ ಚಾರ್ಜಸ್ ಜಾಸ್ತಿ ಹೇಳ್ತಾರೆ. ನಿಮ್ದು ಆ ಡಾಕ್ಯುಮೆಂಟ್ ತಂದಿಲ್ಲ, ಈ ಡಾಕ್ಯುಮೆಂಟ್ ತಂದಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ನೀವು ತಂದಿರಿ NOCನೇ ಡೂಪ್ಲಿಕೇಟ್ ಅಂದ್ಬಿಡ್ತಾರೆ ಕೆಲವು ಟೈಮು. ಅದಕ್ಕೆ ಕಸ್ಟಮರ್ಗೆ ನಾವು ಹಾಸಲ್ ಫ್ರೀ ಇರಲಿ ಅಂತ ಎಲ್ಲ ರಿಸ್ಕ್ ನಾವು ತಗೊಂಡು ಮಾಡ್ಕೊಡ್ತಾ ಇದೀವಿ. 2009 ಮಾಡಲು ರಿಡ್ಸ್ LXi 86,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಬ್ಲೂ ಕಲರ್, ಬ್ಲಾಕ್ ಅಲ್ಲ ಇದು, ಬ್ಲೂ. 2,30,30,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀವಿ. ಓಕೆ, 2,30,000ಗೆ ನಿಮ್ಗೆ ಈ ಗಾಡಿ ಕೂಡ ಫೈನಲ್ ಆಗುತ್ತೆ. ನೆಕ್ಸ್ಟು ಮತ್ತೊಂದು Hyundai i10. Hyundai i10 ಅವಾಗ 2013 ಫೇಸ್ ಲಿಫ್ಟ್ ಶೇಪ್ ನೋಡಿದ್ವಿ. ಇದು ಫಸ್ಟ್ ಜನರೇಷನ್ i10 ಇದು. ಸ್ಪೋರ್ಟ್ಸ್ ವೇರಿಯಂಟ್ ಅವಾಗಲೇ ತೋರಿಸಿದ್ದು ನಾನು ಮ್ಯಾಗ್ನ. ಇದು ಸ್ಪೋರ್ಟ್ಸ್. ಇದರಲ್ಲಿ ನಿಮಗೆ ರಿಯರ್ ವೈಪರು, ಸ್ಪಾಯ್ಲರು, ಅಡಿಷನಲ್ ಫಿಟ್ಮೆಂಟ್ ಇರುತ್ತೆ ಡಿಫಾಗರ್ ಜೊತೆ. ಬಾಕಿ ಫೀಚರ್ ಎಲ್ಲ ಆಗಾಡಲಿ ಇದ್ದಂಗೆ ಇರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಇದು ಓಲ್ಡ್ ಶೇಪಲ್ಲಿ ವಿತ್ ಇಂಡಿಕೇಟರ್ ಬಂದಿಲ್ಲ ಮಿರರಲ್ಲಿ. ನಾನು 2013 ಏನು ತೋರಿಸ್ತೆ ಅದರಲ್ಲಿ ವಿತ್ ಮಿರರ್ ಇಂಡಿಕೇಟರ್ಸ್ ಇತ್ತು, ಟರ್ನ್ ಸಿಗ್ನಲ್ದು. ಇದರಲ್ಲಿ ಇಲ್ಲ. ಇದು 80,000 ಕಿಲೋಮೀಟರ್ ಡ್ರೈವ್ ಆಗಿದೆ. 10 ಮಾಡಲು ಸ್ಪೋರ್ಟ್ಸು. 2,40,000 ರೂಪಾಯಿಗೆ ನಾನು ಇದು ವಿತ್ ಕರ್ನಾಟಕ ನಂಬರ್ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ, 2,40,000. 2,40,000ಕ್ಕೆ ನಿಮಗೆ ಈ Hyundai i10 ಕೂಡ ಸಿಗುತ್ತೆ. ಇವ್ರ ಹತ್ರ ಹಿಂದೆನೂ ಕೂಡ ತೋರಿಸಿದ್ರು. ಅದು ಬೇಕಾ ಇದು ಬೇಕಾ ನೀವೇ ಡಿಸೈಡ್ ಮಾಡ್ಬೋದು. ಯೋಚನೆ ಮಾಡಕ್ಕೆ ನಿಮ್ ಟೈಮ್ ಇದ್ದೇ ಇರುತ್ತೆ. ಓಕೆ, ಈಗ ಸ್ವಿಫ್ಟ್ ತೋರಿಸ್ತೀನಿ ಸರ್. ಈಗ ಪೋಲೋದಲ್ಲಿ ಒಂದು ಫ್ಲಾಶ್ ರೆಡ್ ಕಲರ್ ತೋರಿಸಿದ್ವಿ. ಸ್ವಿಫ್ಟ್ ಅಲ್ಲಿ ಮಾರುತಿ ಕಂಪ್ನಿಲಿ ಒಂದು ಅದೇ ಕಲರ್ ತೋರಿಸ್ಬಿಡೋಣ. ಸ್ವಿಫ್ಟ್ VXi 2009 ಮಾಡಲು ಸರ್. ಇದು ಸಿಂಗಲ್ ಓನರ್, ಜಸ್ಟ್ 34,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಫ್ರಂಟ್ ಅಲ್ಲಿ 2 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಬ್ಯಾಕ್ ಅಲ್ಲಿ ಮತ್ತೆ ಸ್ಪೇರ್ ವೀಲ್ ಅಲ್ಲಿ ಕಂಪ್ನಿಯಿಂದ ಬಂದಿರೋ 2009 ಟೈರ್ ಅಲ್ಲಿ ಏನು ರಿಮೈನಿಂಗ್ ಆಗಿದೆ. AC ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್ ವಿತ್ ಮ್ಯೂಸಿಕ್ ಸಿಸ್ಟಮ್. ಓಕೆ, ಇಷ್ಟು ಇರುವಂತ ವೆಹಿಕಲ್ ಇದು. 2,85,000ಗೆ ನಾನು ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ, 2,85,000ಗೆ ವೆಹಿಕಲ್ ಬಿಲ್ಡ್ ಕ್ವಾಲಿಟಿ ನೋಡ್ತಾ ಇದ್ದೀವಿ ನಿಮ್ಗೆ. ಇದರಲ್ಲಿ ಫ್ರಂಟ್ ಬಂಪರ್ ಒಂದು ರೀಪೇಂಟ್ ಆಗಿದೆ. ಓಕೆ, ಇನ್ ಬಾಕಿ ಎಲ್ಲ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ವೆಹಿಕಲ್. ಡಾರ್ಕ್ ಕಲರ್ಸ್ ವೆಹಿಕಲ್ ಯಾವಾಗಲೂ ಒರಿಜಿನಲ್ ಪೇಂಟ್ ಅಲ್ಲಿ ಇದ್ರೆ ಅದ್ರದ್ದು ಲಕ್ಷಣನೇ ಬೇರೆ ಇರುತ್ತೆ. ವೈಟ್ ಕಲರ್, ಸಿಲ್ವರ್ ಕಲರ್ ಟಚ್ ಅಪ್ ಪೇಂಟ್ ಮಾಡಿದ್ರೆ ಏನು ಗೊತ್ತಾಗಲ್ಲ. ಹೌದು, ಬಟ್ ಡಾರ್ಕ್ ಕಲರ್ ವೆಹಿಕಲ್ ಪೇಂಟ್ ಮ್ಯಾಚ್ ಬರಲ್ಲ. ಹೌದು, ಒಂದೇ ಇದೊಂದು ಕಲರ್ ಆಗ್ಬಿಡುತ್ತೆ, ಇದೊಂದು ಕಲರ್ ಆಗ್ಬಿಡುತ್ತೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದ್ರೆ ವೆಹಿಕಲ್ದು ಲಕ್ಷಣ ಚೆನ್ನಾಗಿರುತ್ತೆ ಅಂತ ನಮ್ಮ ಅನಿಸಿಕೆ. 2,85,000ಗೆ ನಾನು 2009 ಸಿಂಗಲ್ ಓನರ್ ಬೆಂಗಳೂರು ನಂಬರ್ ಇದು ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, ಅದು ಕೂಡ ಕರ್ನಾಟಕ ನಂಬರ್ ಬೆಂಗಳೂರುದು. ಹೌದು. ಸೊ ನೆಕ್ಸ್ಟ್ ವೈಟ್ ಕಲರ್ ಅಲ್ಲಿ ಸರ್ ಮತ್ತೊಂದು ಸ್ವಿಫ್ಟ್. ಅದು ಕೂಡ ಇದು VXi ಅಂದ್ರೆ ಪೆಟ್ರೋಲ್. ಇದು VXi ಆಪ್ಷನ್ ವೆಹಿಕಲ್ ಸರ್. ಆಪ್ಷನ್ ಅಂತ ಎಲ್ಲೂ ಎಂಬ್ಲಮ್ ಇರೋದಿಲ್ಲ. ಇದು ಆಪ್ಷನ್ ವೆಹಿಕಲ್. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. 2017 ಮಾಡಲು ಸ್ವಿಫ್ಟ್ VXi ಆಪ್ಷನ್ ಸಿಂಗಲ್ ಏರ್ ಬ್ಯಾಗ್ ಇರುವಂತದ್ದು. AC ಪವರ್ ಸ್ಟೇರಿಂಗ್, 4 ಡೋರ್ ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗು. 60,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಈ ವೆಹಿಕಲ್ನ ನಾನು ಅನ್ಮ್ಯಾಚಬಲ್ ಪ್ರೈಸ್ ಯಾರು ಕೊಡೋಕ್ಕಾಗಲ್ಲ ಅಂತ ಅಲ್ಲ, ನನ್ನ ಹತ್ರ ಸಿಗ್ತಾ ಇದೆ ಕಡಿಮೆ ರೇಟಿಗೆ ಅಂತ ಮಾತ್ರ ಹೇಳ್ಬೋದು. ಬೇರೆಯವ್ರು ಕೊಡೋದ್ರಿಂದ ನಾವು ಹೇಳೋಕ್ಕಾಗಲ್ಲ. ಕೊಡ್ಬೋದೇನೋ ಬೇರೆಯವರು. ನೀವು ಸರ್ಚ್ ಮಾಡಿ ನೋಡಿ ಸಿಕ್ಕಿದ್ರೆ 5,30,000 ರೂಪಾಯಿಗೆ ನಾನು ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ, 5,30,000 ರೂಪಾಯಿಗೆ 60,000 ಪೆಟ್ರೋಲ್ ಸ್ವಿಫ್ಟ್. ಆವಾಗಲೇ ನಾನು 15 ಮಾಡಲು 485 ಹೇಳಿದ್ದೆ. ಇದು 17 ವಿತ್ ಏರ್ ಬ್ಯಾಗ್ ಇರೋ ವೆಹಿಕಲ್ 5,30,000. ಟೈರ್ಸ್ಗಳೆಲ್ಲ ಹೊಸ ಟೈರ್ಸ್ಗಳಂದ್ರೆ ಆಲ್ಮೋಸ್ಟ್ 80% ರಿಮೈನಿಂಗ್ ಥ್ರೆಡ್ಸ್ ಇದೆ. ಓಕೆ, 5,30,000 ಇದನ್ನ ವಿತ್ ಕರ್ನಾಟಕ ನಂಬರ್ ಕ್ಲೋಸ್ ಮಾಡ್ಕೊಡುವ. ಓಕೆ, 5,30,000ಕ್ಕೆ ವಿತ್ ಕರ್ನಾಟಕ ನಂಬರ್ ನಿಮ್ಗೆ ಈ ಗಾಡಿ ಕೂಡ ನಿಮಗೆ ಕ್ಲೋಸ್ ಆಗುತ್ತೆ. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ನೆಕ್ಸ್ಟ್ ಮತ್ತೊಂದು ಮಾರುತಿ ಸುಜುಕಿ ವ್ಯಾಗನರ್ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಇದ್ರ ಬಗ್ಗೆ ಕೂಡ ಡೀಟೇಲ್ ತಿಳಿಸ್ಕೊಡೋಣ ಸರ್. ಸರ್, ಇದು ವೆಸ್ಟ್ ಬೆಂಗಾಲ್ ನಂಬರ್ ವೆಹಿಕಲ್. ಗಾಡಿ ನೋಡ್ತಾ ಇದ್ರೆ ಯಾವ ತರ ಕಂಡೀಷನ್ ಇದೆಯಾ ಅಂತ. ಇದು 2017 ಮಾಡಲೆ VXi ಆಪ್ಷನಲ್ ವ್ಯಾಗನರ್. ಇದು ಆಪ್ಷನಲ್ ವೆಹಿಕಲ್. ವ್ಯಾಗನರ್ ಅಲ್ಲಿ AC ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, ರಿಯರ್ ವೈಪರ್, ಡಿಫಾಗರ್ ಜೊತೆ VXi ಅಷ್ಟು ಬರುತ್ತೆ. ಆಪ್ಷನ್ ವೆಹಿಕಲ್ ಡ್ಯುಯಲ್ ಏರ್ ಬ್ಯಾಗು, ABS ಬರುತ್ತೆ. ಓಕೆ, 2 ಗಾಳಿ ಚೀಲ. ನಾನೇ ಸಂಚಾರಿ ಕೃಷ್ಣವ್ರ ಲ್ಯಾಂಗ್ವೇಜ್ ಅಲ್ಲಿ 2 ಗಾಳಿ ಚೀಲ ಬರುತ್ತೆ. ಕಂಟ್ರೋಲಿಂಗಿಗೆ ABS ಬ್ರೇಕ್ ಬರುತ್ತೆ. ರೇರ್ ಅಂದ್ರೆ ಆಪ್ಷನಲ್ ವೆಹಿಕಲ್ ಯಾವಾಗಲೂ ರೇರೇ ಸಿಗೋದು. ತುಂಬಾ ಜನ VXi ತಗೋತಾರೆ, VXi ಆಪ್ಷನಲ್ ತಗೊಳ್ಳಲ್ಲ. ಹೌದು, ಅವತ್ತು ಹೆಂಗಿದ್ರೆ ಜನಕ್ಕೆ ಕಂಫರ್ಟ್ ಅಷ್ಟೇ ಸಾಕು, ಸೇಫ್ಟಿ ಬೇಡ ಅನ್ನೋದನ್ನ ಇರ್ತಾ ಇತ್ತು. ಇವರೊಬ್ರು ಅದನ್ನ ತಗೊಂಡಿದ್ದಾರೆ. 60,000 ಕಿಲೋಮೀಟರ್, 59,000 ಚೇಂಜ್ ಇದೆ. 60,000 ಅಂತ ಕನ್ಸಿಡರ್ ಮಾಡೋಣ. ನೋಡೋಣ ಯಾರು ಈ ಪ್ರೈಸಲ್ಲಿ ಕೊಡ್ತಾರೆ ಅಂತ. ನಾನು ಇದನ್ನೆಲ್ಲ ಬೇರೆ ವಿಡಿಯೋಸಲ್ಲೆಲ್ಲ 4,75,000, 4,80,000 17 ಮಾಡಲು ಸಿಂಗಲ್ ಓನರ್ನ ಆಪ್ಷನ್ ವೆಹಿಕಲ್ನ 4.5 ಲಕ್ಷದ ಮೇಲೇ ನಾನು ನೋಡಿರೋದು. ವಿಷ್ಣು ಕಾರ್ಸಲ್ಲಿ ಮಾತ್ರ 4,25,000 ರೂಪಾಯಿ ಕೊಡ್ತಾ ಇದೀವಿ. ಚಾಲೆಂಜಿಂಗ್ ಪ್ರೈಸ್ ಮಾಡೋಣ ಸರ್ ಅಂದ್ರೆ 4,15ಕ್ಕೆ ಫೈನಲ್ ಬಾಟಮ್ ಪ್ರೈಸ್ ಮಾಡೋಣ ಸರ್. 17 ಮಾಡಲು VXi ಆಪ್ಷನ್ 4,15,000. ಓಕೆ, 4,15,000ಕ್ಕೆ ವಿತ್ ಕರ್ನಾಟಕ ನಂಬರ್. ಟೈರ್ಸ್ಗಳು ನೋಡ್ಬೋದು. ಇದರಲ್ಲೂ ಕೂಡ 80 to 85% ಇನ್ನು ರಿಮೈನಿಂಗ್ ಥ್ರೆಡ್ಸ್ ಇದೆ. ಫ್ಯಾಮಿಲಿಗೆ ಒಂದು ಬೆಸ್ಟ್ ಕಾರು. ನ್ಯೂ ಶೇಪು, ನ್ಯೂ ಜನರೇಷನ್ ವೆಹಿಕಲ್ ಥರನೇ ಇದೆ. ಆಪ್ಷನಲ್ ವೆಹಿಕಲ್ ಆಗಿರೋದ್ರಿಂದ ಸೇಫ್ಟಿ ಫೀಚರ್ ಕೂಡ ಇದೆ.
ಇಂಟ್ರೆಸ್ಟ್ ಇರೋರು ಕರೆ ಮಾಡಿ ಗಾಡಿ ತಗೊಳ್ಳಿ. ಓಕೆ, ಅದು ಕೂಡ ಚಾಲೆಂಜಿಂಗ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ನಿಮಗೂ ಕೂಡ. ನೀವು ಕಂಪೇರ್ ಮಾಡಿ, ಸೊ ನಿಮ್ಗೆ ಏನಾದರೂ ವರ್ತ್ ಅಂತ ಅನ್ಸಿದ್ರೆ ಖಂಡಿತವಾಗಿ ನೀವು ಪರ್ಚೇಸ್ ಮಾಡ್ಬೋದು. ನಿಮಗೆಲ್ಲ ಗೊತ್ತೇ ಇರುತ್ತೆ ವಿಷ್ಣು ಕಾರ್ಸ್ ವಿಡಿಯೋ ಮಾಡಿ ಅಂತ ತುಂಬ ಜನ ಕೇಳ್ತಾನೆ ಇದ್ರಿ, ಸ್ವಲ್ಪ ತಡ ಆಯ್ತು ಈ ಸಲ. ಆಸೆ ಯಾವಾಗಲೂ ಜಾಸ್ತಿ, ಯಾವಾಗಲೂ ನಾವು ತಗೊಳ್ಳುವಾಗ ಸೇಫ್ಟಿ ಫೀಚರ್ ಇರೋಂಥ ಏರ್ ಬ್ಯಾಗ್ ABS ಇರೋ ವೆಹಿಕಲ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ. ಹೌದು, ಲೆಸ್ ಡ್ರೈವನ್ ವೆಹಿಕಲ್ಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತೀವಿ. ತಗೊಳ್ಳೋರಿಗೆ ವೆಹಿಕಲ್ ಕಡಿಮೆ ಡ್ರೈವನ್ ಆಗಿದ್ರೆ ಫ್ಯೂಚರ್ಲಿ ಅವ್ರಿಗೆ ರಿಪೇರಿ ಕಡಿಮೆ ಬರುತ್ತೆ. ಅವರೆಲ್ಲರೂ ಓಡ್ತೀನಿ ಅಂದಾಗ ತುಂಬ ಪ್ರಾಬ್ಲಮ್, ಕಿಲೋಮೀಟರ್ ಡ್ರೈವನ್ ಜಾಸ್ತಿ ಆಗಿರೋದು ಯಾವತ್ತಿದ್ರು ಪ್ರಾಬ್ಲಮ್, ಯಾವ್ದು ಬರುತ್ತೆ ಗೊತ್ತಾಗಲ್ಲ. ಕಡಿಮೆ ಡ್ರೈವನ್ ಆಗಿದ್ರೆ ಅದರಲ್ಲಿ ಪ್ರಾಬ್ಲಮ್ಸ್ ಕಡಿಮೆ ಬರುತ್ತೆ ಅನ್ನೋದು ನಮ್ಮ ಒಂದು ಥಾಟು. ಇದು ಟೊಯೋಟಾ ಇಟಿಯೋಸ್ ಅಲ್ಲಿ ಲಿವಾ. ಇದು ಲಿವಾ G ವೇರಿಯಂಟ್ ಅಲ್ಲಿ ಸ್ಪೆಷಲ್ ಎಡಿಷನ್ ಅಂತ ಬರುತ್ತೆ. ಇದು 2011 ನೀವು ಗೂಗಲ್ ಮಾಡಿ ನೋಡ್ಬೋದು. 2011 ಇಟಿಯೋಸ್ ಲಿವಾ G ಸ್ಪೆಷಲ್ ಅಂತೇಳಿ ಮಾಡಿದ್ರೆ ನಿಮಗೆ ಅದರ ಫ್ಯೂಚರ್ಸ್ ಗೊತ್ತಾಗ್ಬಿಡುತ್ತೆ. ಇದರಲ್ಲೂ ಕೂಡ 2 ಏರ್ ಬ್ಯಾಗು ಮತ್ತು ABS ಇನ್ಕ್ಲೂಡೆಡ್ ಆಗಿರುತ್ತೆ. ಆಪ್ಷನಲ್ ವೆಹಿಕಲ್ ಥರ ಇದು ಸ್ಪೆಷಲ್ ಎಡಿಷನ್ ಅಂತ ಅವ್ರು ಕರೀತಾರೆ. ಸೆಕೆಂಡ್ ಓನರ್ ಇದೆ, 37,000 ಕಿಲೋಮೀಟರ್ ಡ್ರೈವನ್ ಆಗಿದೆ. 37,000. ಫ್ರಂಟ್ 2 ಹೊಸ ಟೈರ್ ಇದೆ, ಬ್ಯಾಕಲ್ಲಿ ಮತ್ತು ಸ್ಪೇರ್ ವೀಲಲ್ಲಿ ಕಂಪ್ನಿಯಿಂದ ಬಂದಿರೋ ಟೈರ್ಸ್ ಇದೆ. ಈ ವೆಹಿಕಲ್ಗೆ ನಾನು 3,40,000 ಕೊಟ್ಟು ಮಾಡಿದ್ದೀನಿ. ಫೈನಲ್ ಟು ಫೈನಲ್ 3,30,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಮಾಡ್ಕೊಡ್ತೀನಿ. 3,30,000, 3,30,000 ನೋಡಿದ್ರೆ ನಿಮ್ಮ ಕಸ್ಟಮರಿಗೆ ಅದ್ರದ್ದು ಒಂದು ವೆಹಿಕಲ್ ಮೇಂಟೆನೆನ್ಸ್ ಯಾವ ಥರ ಆಗಿದೆ, 37,000 ಕಿಲೋಮೀಟರ್ಗೂ ಜಾಸ್ತಿ ಕಿಲೋಮೀಟರ್ ಓಡೋಕ್ಕೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹೌದು, ಒಮ್ಮೆ ತೋರಿಸಿ. ಇಂಟೀರಿಯರ್ಲು ಕೂಡ ಸ್ಕ್ರಾಚ್ ಲೆಸ್ ಇದೆ ವೆಹಿಕಲ್ಲು, ಡರ್ಟ್ ಇಲ್ಲ, ಯಾವುದೇ ಸ್ಟೈನ್ಸ್ ಇಲ್ಲ, ವೆಲ್ ಮೇಂಟೈನ್ಡ್ ವೆಹಿಕಲ್ಲು. ಓಕೆ, ಸೊ ಇಂಟೀರಿಯರ್ ಕೂಡ ನೀವು ನೋಡಿರ್ತೀರಾ. ಸೊ ನಿಮ್ಗೆ ಆಗಲೇ ಖಾತರಿ ಆಗಿರುತ್ತೆ. G ಅನ್ನೋದೊಂದು ಬ್ಲೂ ಕಲರ್ ವೆಹಿಕಲ್ ತೋರಿಸಿದ್ವಿ, ಅದನ್ನ 2,60,000 ರೂಪಾಯಿ ಹೇಳಿದೆ. ಇದು 3,30,000 ಅಂದರೆ 70,000 ರೂಪಾಯಿ ಡಿಫ್ರೆನ್ಸಿಗೆ ವೆಹಿಕಲ್ದು ಮೇಂಟೈನ್ ಕ್ವಾಲಿಟಿ, ಹೇಗೇನು ಡ್ಯೂಯಲ್ ಏರ್ ಬ್ಯಾಗು ABS ಅಷ್ಟು ಇನ್ಕ್ಲೂಡ್ ಆಗಿ ಬರೋಂಥದ್ದು. ಕಂಪ್ಯಾರಿಸನ್ 2 ವೆಹಿಕಲಲ್ಲಿ ನೀವು ನೋಡಿರ್ತೀರಾ. ನಿಮಗೆ ಬಿಟ್ಟಿದ್ದೀವಿ ಯಾವ ವೆಹಿಕಲ್ ಇದು ಬೇಕಾ ಸರ್, ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಸೇಫ್ಟಿ ಫೀಚರ್ ಬೇಕು ಅಂದ್ರೆ ಇದನ್ನು ತಗೊಳ್ಳಿ, ರೇಟ್ ಕಡಿಮೆ ಬೇಕು ಅಂದ್ರೆ ಆ ವೆಹಿಕಲ್ ತಗೊಳ್ಳಿ. ಹೌದು, 2 ಆಪ್ಷನ್ ಕಡಿಮೆ ಪ್ರೈಸಲ್ಲಿ ಒಂದು ಕೊಡ್ತಾ ಇದೀವಿ, ಒಳ್ಳೆ ಪ್ರೈಸಲ್ಲಿ ಒಂದು ಕೊಡ್ತಾ ಇದೀವಿ. ಸೊ ನೆಕ್ಸ್ಟ್ ಸರ್, ಇದು ಶವರ್ಲೆ ಬೀಟ್ ಪೆಟ್ರೋಲ್ ವೇರಿಯಂಟು. ಓಕೆ, ಪೆಟ್ರೋಲ್ ಅಲ್ಲಿ LT ಆಪ್ಷನ್ ಅಲ್ಲ ಇದು. ಇದರಲ್ಲೂ ಕೂಡ ನಿಮಗೆ ಡ್ಯೂಯಲ್ ಏರ್ ಬ್ಯಾಗು ABS ಬರುತ್ತೆ. ಹೌದು, 63,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. ಇದು 2016 ಮಾಡಲು. ಓಕೆ, 2016 ಮಾಡಲು, ಸೆಕೆಂಡ್ ಓನರು. ಕಂಪ್ಲೀಟ್ ಎಲ್ಲ ಜನರಲ್ ಸರ್ವಿಸು, ನ್ಯೂ ಕ್ಲಚ್ಚು, ನ್ಯೂ ಟೈರ್ಸು ಎಲ್ಲದು ನೀವು ತಗೊಂಡು ಜಸ್ಟ್ ಫ್ಯೂಯಲ್ ಮಾಡಿ ರನ್ ಮಾಡೋ ಅಂಥ ಗಾಡಿ ಇದು. ಯಾವುದೇ ಸ್ಕ್ರಾಚ್ ಡೆಂಟ್ಸು ಇಲ್ಲ, ನೋಡ್ತಾ ಇರ್ಬೋದು. ವೆಹಿಕಲ್ ಬಾಡಿ ಲೈನ್ ಕೂಡ ನೀಟಾಗಿದೆ ಸರ್. ಕಾರು ಸ್ಪೋರ್ಟಿವ್ ಆಗಿರಬೇಕು, ಚಿಕ್ಕದಾಗಿರಬೇಕು, ಪವರ್ಫುಲ್ ಆಗಿರಬೇಕು ಅಂದರೆ ಬೆಸ್ಟ್ ಚಾಯ್ಸು. ಶವರ್ಲೆ ಅವರು ಇವತ್ತು ಇಂಡಿಯಾದಲ್ಲಿ ಇಲ್ಲ, ಬಟ್ ಅವ್ರದ್ದೊಂದು ಬೆಸ್ಟ್ ಪ್ರಾಡಕ್ಟ್ ಇದು. ಕಾರು ಚಿಕ್ಕದಾಗಿದ್ದು, ಸ್ಪೋರ್ಟಿವ್ ಆಗಿದ್ದು, ಪವರ್ಫುಲ್ ಆಗಿದ್ದು ಕಾರ್ ಇದು. 1.2 ಲೀಟರ್ ಇಂಜಿನ್ ಬರುತ್ತೆ ಇದರಲ್ಲಿ. ಚಿಕ್ಕ ಗಾಡಿಯಲ್ಲಿ 1.2 ಲೀಟರ್ ಇಂಜಿನ್ ಬರುತ್ತೆ. ಇದನ್ನ 260ಗೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 2016 ಮಾಡಲು ಶವರ್ಲೆ ಬೀಟ್ LT ಆಪ್ಷನ್ ಗಾಡಿ ಪೆಟ್ರೋಲಲ್ಲಿ. ಇದು OD ನಂಬರ್ ಅದು ಆಲ್ರೆಡಿ ನಾವು ಹಾಸನಿಗೆ ಟ್ಯಾಕ್ಸ್ ಎಲ್ಲ ಪೇ ಮಾಡಿ ಆಗಿದೆ. K ನಂಬರ್ ಒಂದು ಕೊಡಿಸ್ಬೇಕು. K13 ಬರುತ್ತೆ ನಂಬರು. K13 ನಂಬರ್ ಬರುತ್ತೆ ಸೆಕೆಂಡ್ ಓನರ್ದು. 2,60,000 ರೂಪಾಯಿಗೆ 16 ಮಾಡಲು ಬಿಟ್ಟು ನಿಮ್ದಾಗಿಸ್ಕೋಬಹುದು. ಓಕೆ, ಜೊತೆಗೆ ಇದರಲ್ಲಿ ಟಿಲ್ಟ್ ಸ್ಟೇರಿಂಗ್ ಬರುತ್ತೆ. ಹೌದು ಸರ್, ಸ್ಟೇರಿಂಗ್ ಯಾವ ರೀತಿ ಬೇಕೋ ಅಡ್ಜಸ್ಟ್ಮೆಂಟ್ ಮಾಡಬಹುದು. ಮೀಟರ್ ಕೂಡ ನಿಮಗೆ ಸ್ಪೋರ್ಟಿವ್ ಆಗಿರುವಂತದ್ದು ಬರುತ್ತೆ. ಹೌದು, ನಾವು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ ಯಾವ ರೀತಿ ಬರುತ್ತೆ ಅಂತ ನೋಡ್ಬೋದು. ನೀವು ಕೂಡ ಈ ತರ ಸ್ಟೇರಿಂಗ್ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಹೌದು, ನಮ್ಮ ಹೈಟ್ ಯಾರು ಈಗ 6 ಫೀಟ್ ಎತ್ತಿದ್ದಾರೆ ಅಂದ್ರೆ ಅವ್ರು ಹೈಟ್ ಮಾಡ್ಕೋಬಹುದು, ಕಡಿಮೆ ಇರೋರು ಡೌನ್ ಮಾಡ್ಕೋಬಹುದು. ಈ ಆಪ್ಷನ್ ಮತ್ತೆ ಏರ್ ಬ್ಯಾಗ್ ಆಪ್ಷನ್. ನಿಮಗೆ ಕ್ಲಸ್ಟರ್ ಮೀಟರ್ ಅಷ್ಟೇ ಸ್ಪೋರ್ಟಿವ್ ಆಗಿ ಚಿಕ್ಕದಾಗಿ ಯಾವುದೋ ರೇಸ್ ಗಾಡಿಲಿ ಇದ್ದ ಥರ ಆ ಥರ ಇರುತ್ತೆ. ಹೌದು, ಇಂಟಿಗ್ರೇಟೆಡ್ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ. ಚಿಕ್ಕದಾದ್ರೂ ಪವರ್ಫುಲ್ ವೆಹಿಕಲ್, ಒಳ್ಳೆ ಕಂಡೀಷನ್ ವೆಹಿಕಲ್. ಯಾರಿಗಾದ್ರೂ ಮಾಡಲು ಚೆನ್ನಾಗಿರ್ಬೇಕು, ಫುಲ್ಲಿ ಲೋಡೆಡ್ ಇರಬೇಕು ಅನ್ನೋರಿಗೆ ಬೆಸ್ಟ್ ಆಪ್ಷನ್ ಇದು. ಹೌದು, ಸೊ ನೋಡಿ ಚೆವರೆಟ್ ಬೀಟ್ ಅದು ಕೂಡ ನಿಮಗೆ ಮಾಡೆಲ್ ಗಾಡಿ ತುಂಬಾನೇ ಕಡಿಮೆ ಪ್ರೈಸಿಗೆ ಸಿಗ್ತದೆ. ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ಇನ್ನೂ ಇವ್ರ ಹತ್ರ ಬೇರೆ ಗಾಡಿಗಳು ಕೂಡ ಇರುತ್ತೆ. ಈಗ ನಾವಿನ್ನು ಈಗ SUV ಸೆಗ್ಮೆಂಟಿಗೆ ಹೋಗೇ ಇಲ್ಲ. ಹ್ಯಾಚ್ ಬ್ಯಾಕು, ಸೆಡಾನು, ಕ್ರಾಸ್ ಓವರ್ ಆಯ್ತು, ಈ ತರ ಚಿಕ್ಕದ್ರಲ್ಲಿ ಇದೀವಿ. ಹೊರಗಡೆ ನಮ್ಮ ಒಂದು ಇನೋವಾ ಇದೆ, ಇನೋವಾ ತೋರ್ಸೋಣ. ಓಕೆ, ಇನೋವಾ ಅಂದ್ರೆ ಫ್ಯಾಮಿಲಿಗೆ ಒಳ್ಳೆ ಗಾಡಿ. ಹೌದು, ಇವತ್ತು ನಾವು ಮಾರ್ಕೆಟ್ ಅಲ್ಲಿ 7 ಸೀಟರ್ ಅಲ್ಲಿ ಸ್ವಲ್ಪ ಪ್ರೀಮಿಯಂ ಆಗಿರ್ಬೇಕು ಅನ್ನಂಗೆ ಹೌದು ನೋಡುವಂತ ವೆಹಿಕಲ್. ಓಕೆ, ಸೊ ನೀವು ನೋಡ್ತಾ ಇರ್ಬೋದು ಗಾಡಿನ ಕಂಪ್ಲೀಟ್ ಆಗಿ ನಾವು ತೋರಿಸ್ಕೊಡ್ತಾ ಇದೀವಿ. UP ಉತ್ತರ ಪ್ರದೇಶ ರಿಜಿಸ್ಟರ್ಡ್ ವೆಹಿಕಲ್ ಇದು. ಯಾವ ವೇರಿಯಂಟ್ ಇದು? ಇದು V ವೇರಿಯಂಟ್, VX 2015 ಮಾಡಲು ಇನೋವಾ VX ಡೀಸೆಲ್ ವೇರಿಯಂಟೇ ಬರೋದು ಇದು. ಡೀಸೆಲ್ ಅಲ್ಲಿ VX ವೇರಿಯಂಟ್ Z ಅಂತ ಇನ್ನೊಂದು ಟಾಪ್ ಎಂಡ್ ಬರುತ್ತೆ. ಅದ್ರ ಜಸ್ಟ್ ಕಾಸ್ಮೆಟಿಕ್ಸ್ ಚೇಂಜ್ ಅಷ್ಟೇ. ಇನ್ ಕಂಪ್ಲೀಟ್ ಪೇಂಟಿಂಗ್ ಆಗಿರ್ಬೋದು, ಶೇಪ್ ಆಗಿರ್ಬೋದು ಎಲ್ಲ ಇದೇ ಇರುತ್ತೆ. ಒಳಗಡೆ ಲೆದರ್ ಸೀಟ್, Z ವೇರಿಯಂಟ್ ಅಲ್ಲಿ ಕಂಪ್ನಿದು ಲೆದರ್ ಸೀಟ್ ಕವರ್ ಬರುತ್ತೆ. ಚಿಕ್ಕ ಪುಟ್ಟ ಆಕ್ಸೆಸರೀಸ್, ಮಫ್ಲರ್ ಕಟ್ಟರು, ಸ್ಪಾಯ್ಲರ್ ಅಷ್ಟು ಬರೋದು. ಇನ್ ಕಂಪ್ಲೀಟ್ ಎಲ್ಲ ಗಾಡಿ ಒಂದೇ ತರ ಇರುತ್ತೆ. ಈ ವೆಹಿಕಲ್ 81,000 ಕಿಲೋಮೀಟರ್ ಡ್ರೈವನ್ ಆಗಿದೆ.
ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರ್ಬೋದು. ಸೊ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಮತ್ತು ಸೀಟ್ ಕವರ್ ಕೂಡ ನೀವು ನೋಡ್ತಾ ಇರ್ಬೋದು. ರೇಸ್ ಸೈಡ್ ಕೂಡ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಇದರಲ್ಲಿ ನಿಮಗೆ ರೂಫ್ AC ಪ್ರತಿಯೊಂದು ಕೂಡ ಇರುತ್ತೆ. ಅಂದರೆ 7 ಮೆಂಬರ್ಸ್ಗೆ ಒಳ್ಳೆ ಫ್ಯಾಮಿಲಿಗೆ ಒಂದು ಒಳ್ಳೆ ಕಾರ್ ಬೇಕು ಅಂದರೆ ಸೊ ಇದನ್ನು ಪ್ರಿಫರ್ ಮಾಡ್ಬೋದು. ಮಿಕ್ಕಿದ ಡೀಟೇಲು ಸರ್? ಮಿಕ್ಕಿದ ಡೀಟೇಲ್ ಕೊಡ್ತೀನಿ ಸರ್. 2015 ಮಾಡಲು ಇನೋವಾ VX ಸಿಂಗಲ್ ಓನರ್ಶಿಪ್ 81,000 ಡ್ರೈವನ್ ಆಗಿದೆ. ಓಕೆ. ಟೈರ್ಸ್ಗಳೆಲ್ಲ ನಿಮ್ಗೆ ಇನ್ನೂ 50 to 60% ರಿಮೈನಿಂಗ್ ಥ್ರೆಡ್ ಇದೆ. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. 70,000 ಸರ್ವಿಸ್ ಕೂಡ ಆಗಿದೆ. 81,000 ಅಂದರೆ 80,000 ಸರ್ವಿಸ್ ಮಾಡಬೇಕಿತ್ತು, ಅವ್ರು ಮಾಡದಲ್ಲೇ ಸೇಲಿಗೆ ಇಟ್ಟಿದ್ದಾರೆ. ಓಕೆ. 81,000 ಡ್ರೈವನ್ ಆಗಿದೆ. ಈ ವೆಹಿಕಲ್ಗೆ 13 ಲಕ್ಷ ಕೊಟ್ಟು ಮಾಡಿದ್ವಿ ಸರ್, ವಿತ್ ಕರ್ನಾಟಕ ನಂಬರು. 13 ಲಕ್ಷ. ಇನ್ಶೂರೆನ್ಸ್ ಕೂಡ ನಿಮ್ಗೆ ಇನ್ನೂ 10 ಮಂತ್ಸ್ ರಿಮೈನಿಂಗ್ ಇದೆ. ಇನ್ನು 10 ತಿಂಗಳು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ವೆಹಿಕಲ್ ಟೈಪ್ 4 ನೋಡ್ತಾ ಇರ್ಬೋದು ನೀವು. ಇದು ಟೈಪ್ 4 ಅಂತ ಕರೀತಾರೆ ಈ ಶೇಪಿಗೆ ಗಾಡೀಲಿ. ವಿ ವೇರಿಯಂಟು 13.5 ಲಕ್ಷ ಎಕ್ಸ್ಪೆಕ್ಟೇಷನ್ ಇದೆ. ಇಂಟ್ರೆಸ್ಟ್ ಇರೋರು ಬಂದರೆ ನೆಗೋಷಿಯಬಲ್ ಅಲ್ಲಿ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, ನೆಗೋಷಿಯಬಲ್ ಇದ್ದೇ ಇರುತ್ತೆ. ಹೌದು, ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಸೊ ನೀವು ಕೂಡ ತುಂಬ ಜನ ಯಾರಾದರೂ ಇನೋವಾ ಹುಡುಕ್ತಾ ಇದ್ರೆ ಅದು ಕೂಡ ಒಳ್ಳೆ ಕಂಡೀಷನಲ್ಲಿ ಇರೋದು, ಒಳ್ಳೆ ಪ್ರೈಸಿಗೆ ಬೇಕು ಅನ್ನೋರು ಖಂಡಿತವಾಗಿ ನೀವು ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಮತ್ತೊಂದು ಬಿಳಿ ಆನೆನ ತೋರಿಸ್ತಾ ಇದ್ದೀವಿ. ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಈಗ 5 ಸ್ಟಾರ್ ರೇಟಿಂಗ್ ಜೊತೆ ಬರ್ತಾರಂತ ಇದು ಟಾಟಾ ಹ್ಯಾರಿಯರು ಲಾಕ್ ಆಗಿದೆ. ಓಪನ್ ಮಾಡೋಣ. 2021 ನವಂಬರ್ ವೆಹಿಕಲ್ ಇದು. XZ+. ಅಂದರೆ XZ+ ಟಾಪ್ ಎಂಡ್ ಬರುತ್ತೆ. ಇದು XZ+ ಅಂದರೆ ಆಟೋ ಟ್ರಾನ್ಸ್ಮಿಷನ್ ಅಂತ. 70,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಟೈರ್ಸ್ ಕೂಡ ನಿಮ್ಗೆ ಇನ್ನೂ 50 to 60% ಯೋಕೋಮಾ ಟೈರ್ ರಿಮೈನಿಂಗ್ ಥ್ರೆಡ್ ಯೋಕೋಮಾ ಬ್ರಾಂಡಲ್ಲಿ ಇರುವಂಥದ್ದು ಇದೆ. ಇದರಲ್ಲಿ ಫ್ಯೂಚರ್ಸ್ ನಾವು ಹೇಳೋಕ್ಕೆ ಆಗಲ್ಲ. 10 ಏರ್ ಬ್ಯಾಗ್ ಬರುತ್ತೆ. ಬಾಕಿ ಗಾಡಿಗೆಲ್ಲ ನಾವು ಡ್ಯೂಯಲ್ ಏರ್ ಬ್ಯಾಗ್ ಅಂತ ಹೇಳ್ತಿರ್ತೀವಿ. ಇದ್ರಲ್ಲಿ 10 ಏರ್ ಬ್ಯಾಗ್ ಬರುತ್ತೆ. ಕಂಪ್ಲೀಟ್ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಥರನೇ, ಯಾವುದೇ ರೀಪೇಂಟ್ಸ್ ಇಲ್ಲ, ಯಾವುದೇ ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ. ವೆಹಿಕಲ್ ನಂಬರ್ ತೋರಿಸ್ತಾ ಇದ್ವಿ. ಡೌಟ್ ಇದ್ರೆ ನೀವು ಶೋರೂಮಲ್ಲಿ ವಿಚಾರಿಸ್ಕೊಳ್ಳಿ. ಯಾವುದೇ ಸಣ್ಣ ಆಕ್ಸಿಡೆಂಟ್ ಹಿಸ್ಟ್ರಿ ಕೂಡ ಇದರಲ್ಲಿ ಇಲ್ಲ. ಈ ವೆಹಿಕಲ್ನ ನಾನು 18.5 ಲಕ್ಷ ರೂಪಾಯಿಗೆ ಕ್ಲೋಸ್ ಮಾಡ್ಕೊಳ್ದೆ. 2000 ಓನರ್ಶಿಪ್ ಹೇಳೋದು ಮಾರುತ್ತೆ. ಸೆಕೆಂಡ್ ಓನರು 70,000 ಕಿಲೋಮೀಟರ್ ಓಡಿರೋಂಥ ಟಾಪ್ ಆ್ಯಂಡ್ ವೆಹಿಕಲ್ಲು ಸೆಕೆಂಡ್ ಓನರ್ಲಿದೆ. ಇದರಲ್ಲಿ ಪ್ಯಾನೋರಮಿಕ್ ಸನ್ರೂಫ್ ಕೂಡ ಬರುತ್ತೆ. ಓಕೆ. ಸೂರ್ಯ ಚಾವಣಿ. ಹೌದು. ಸೊ ಸನ್ರೂಫ್ ಕೂಡ ಇರುವಂಥ ಗಾಡಿ. ಇದು ಪ್ಯಾಕೇಜ್ ಹೇಳ್ತಾ ಹೋದ್ರೆ ಇದು ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಇದು ಈ ವೆಹಿಕಲ್ 2021 ಸೆಕೆಂಡ್ ಓನರ್ ಟಾಟಾ ಹ್ಯಾರಿಯರ್ XZ+. 18.5 ಲಕ್ಷಕ್ಕೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ. ಇದಕ್ಕೆ ಲೋನ್ ಅಂತ ಬಂದರೆ ನಿಮಗೆ 14 ರಿಂದ 15 ಲಕ್ಷ ಲೋನ್ ಕೂಡ ಆಗುತ್ತೆ. ಓಕೆ. ಸೊ ಲೋನು ಕೂಡ ಆಗುತ್ತೆ. ಅದು ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಟಾಟಾ ಅವ್ರದ್ದು ಭಾರತದ ನಂಬಿಕಸ್ಥ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರ ಹೌದು 5 ಸ್ಟಾರ್ ರೇಟಿಂಗ್. ದೊಡ್ಡ ಕಂಪ್ನಿಗಳು ಇವತ್ತು ಹಬ್ ಮಾಡ್ಕೊಂಡು ವೆಹಿಕಲ್ನ ಸೇಲ್ ಮಾಡ್ತಾ ಇದ್ದಾರೆ, ಯೂಸ್ಡ್ ವೆಹಿಕಲ್ನ. ಅದ್ರ ಜೊತೆ ಅವ್ರ ತನೂ ಈ ವೆಹಿಕಲ್ ಇರುತ್ತೆ. ರೇಟ್ನ ಕಂಪ್ಯಾರಿಸನ್ ಮಾಡಿ ನೋಡಿ, ಆಮೇಲೆ ನೀವೇ ಜಡ್ಜ್ ಮಾಡಿ ಅವ್ರ ರೇಟ್ ಕಡಿಮೆ ಇದೆಯಾ ನಮ್ಮ ರೇಟ್ ಕಡಿಮೆ ಇದೆಯಾ ಅಂತ. ಖಂಡಿತ ಸರ್, ಜಡ್ಜ್ ಮಾಡೇ ಮಾಡ್ತಾರೆ. ಕಂಪ್ಯಾರಿಸನ್ ಮಾಡ್ಕೊಂಡು ಬಂದೇ ಬರ್ತಾರೆ. ನೆಕ್ಸ್ಟ್ ವೆಹಿಕಲ್ ಇದೆ ಸರ್, ಒಂದು ಗ್ರ್ಯಾಂಡ್ ಐಟನ್ ತೋರಿಸೋಣ. ಓಕೆ, ಗ್ರ್ಯಾಂಡ್ ಐಟನ್ ಮತ್ತೊಂದು ಹ್ಯಾಚ್ ಬ್ಯಾಕ್, ವೆಸ್ಟ್ ಬೆಂಗಾಲ್ ರಿಜಿಸ್ಟರ್ಡ್ ವೆಹಿಕಲ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆ ಇರುವಂಥದ್ದು. ಫಾಗ್ ಲ್ಯಾಂಪ್ ಎಲ್ಲಾನು ಕೂಡ ಈ ಗಾಡೀಲಿ ಇರುತ್ತೆ. 2015 ಮಾಡಲ್ ಇದು. ಓಕೆ. ಓನರ್ಶಿಪ್ ಸೆಕೆಂಡ್ ಆಗಿದೆ. 2015 ಮಾಡಲು ಸ್ಪೋರ್ಟ್ಸ್. ಹೌದು, ಸ್ಪೋರ್ಟ್ಸ್ ಇದು. ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ 1.2 ಲೀಟರ್ ಕಪ್ಪ ಇಂಜಿನ್ ಇದರಲ್ಲೂ ಬರೋದು. ಸ್ಪೋರ್ಟ್ಸ್ ಅಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಈ ವೆಹಿಕಲ್ಗೆ. ಸಿಂಗಲ್ ಏರ್ ಬ್ಯಾಗ್ ಅಷ್ಟೇ ಬರೋದು. ಇನ್ನು AC ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, ಆಟೋ ಫೋಲ್ಡಿಂಗ್ ಮಿರರ್ ಇಂಡಿಕೇಟರ್, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ಇವೆಲ್ಲ ಕೂಡ ಗಾಡಿದು ಇನ್ಬಿಲ್ಟ್ ಅಲ್ಲೇ ಬರುವಂಥದ್ದು. 15 ಮಾಡಲು 4 ಲಕ್ಷ ರೂಪಾಯಿ. ಓಕೆ, ಸಾಕಲ್ವ 4 ಲಕ್ಷ ರೂಪಾಯಿ? ನೋಡಿ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ. ಮಾರ್ಕೆಟ್ ಅಲ್ಲೆಲ್ಲ 4.25 ಹೇಳ್ತಾರೆ ಸರ್, ನಾವು 4 ಲಕ್ಷ ಹೇಳಿದ್ವಲ್ಲ, ಸಾಕಲ್ವಾ? ಮಾರ್ಕೆಟ್ ಅವ್ರು ಬಿಟ್ಬಿಡಿ ಸರ್, ನಿಮ್ ಪ್ರೈಸ್ 3,85,000ಗೆ ಈ ವೆಹಿಕಲ್ ನ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 45,000 ಕಿಲೋಮೀಟರ್ ಅಷ್ಟೇ ಡ್ರೈವ್ ಆಗಿರೋದು. 3,85,000ಗೆ ಈ ವೆಹಿಕಲ್ ನ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, 3,85,000. 15 ಮಾಡಲು ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್. ಓಕೆ, ಯಾಕೆ ಗೊತ್ತಾ ಸರ್, ಬೇರೆಯವ್ರ ಜೊತೆ ಕಂಪೇರ್ ಮಾಡಂಗಿಲ್ಲ. ನಿಮ್ದು ಅನ್ನೋದಕ್ಕೆ ನಿಮ್ದೇ ಒಂದು ಸಪರೇಟ್ ಫ್ಯಾನ್ ಬೇಸ್ ಇದೆ. ಹೌದು, ನಿಮ್ ವಿಡಿಯೋ ಮಾಡಿ ಅಂತ ನನ್ನ ಸಬ್ಸ್ಕ್ರೈಬರ್ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾನೆ ಇರ್ತಾರೆ. ಇವಾಗ ಮೊನ್ನೆ ಕೂಡ ಮಾಡಿದ್ರು, ಅವ್ರಿಗೋಸ್ಕರ ಒಂದು ವಿಡಿಯೋ ಮಾಡ್ತಾ ಇರೋದು. ನೆಕ್ಸ್ಟ್ ಅಂಬಾಸಿಡರ್ ತರಿಸಿದೀವಿ. ಅದನ್ನ ಆಕ್ಚುಲಿ ನನಗೆ ಸ್ವಂತಕ್ಕೆ ಇಟ್ಕೋಬೇಕು. ಗಾಡಿ ತಂದ್ಮೇಲೆ ನಾನು ಸ್ವಂತಕ್ಕೆ ಇಟ್ಕೋಬೇಕು ಅನ್ನೋ ಒಂದು ಇಷ್ಟ ಆಗ್ತಾ ಇದೆ ಗಾಡಿ ನೋಡಿದ್ರೆ. ಬಟ್ ವಿಡಿಯೋದಲ್ಲಿ ತೋರ್ಸೋಣ. ಅದೇ ತರ ಯಾರು ಅಂಬಾಸಿಡರ್ಗೆ ಇಂಟ್ರೆಸ್ಟೆಡ್ ಪರ್ಸನ್ ಇದ್ರೆ ಅದು ಗಾಡಿ ತಗೊಳ್ಳಲಿ. 2012 ಮಾಡಲು ಸರ್ ಗಾಡಿ. ಅಂಬಾಸಿಡರ್ 2012. ಎಲ್ರಿಗೂ ಆಶ್ಚರ್ಯ ಆಗಿದೆ ಸರ್, 2012 ಅಲ್ಲಿ ಅಂಬಾಸಿಡರ್ ಬರ್ತಾ ಇತ್ತ ಅಂತ. 2012 ಮಾಡಲು ವೆಸ್ಟ್ ಬೆಂಗಾಲ್ ಇಂದ ತರಿಸಿರೋದು ಗಾಡಿ. ಇದು ಸೆಕೆಂಡ್ ಓನರ್ ಇದೆ. ಇಸುಜು ಇಂಜಿನ್ ಇರುವಂತ ವೆಹಿಕಲ್ ಇದು. 2000 cc. ಇಷ್ಟು ಚಿಕ್ಕ ಕಾರಲ್ಲಿ 2000 cc ಇಂಜಿನ್ ಬರ್ತಿದೆ. ಇದು ನೆನ್ನೆ ಅಷ್ಟೇ ಬಂದ್ರೆ ಇದನ್ನು ವಾಶ್ ಕೂಡ ಮಾಡಿಲ್ಲ. ಇಂಟ್ರೆಸ್ಟ್ ಇದ್ದರೆ ಅಂಬಾಸಿಡರ್ ಒರಿಜಿನಲ್ ಬಾಡಿ ಕಂಡೀಷನ್ ಎಲ್ಲ ಒರಿಜಿನಲ್ ಬಾಡಿ ಲೈನ್ ಇರ್ಬೇಕು ಸರ್. ನನಗೇನು ಆಕ್ಸಿಡೆಂಟಲ್ ಆಗಿರಬಾರ್ದು, ನಾನ್ ಆಕ್ಸಿಡೆಂಟ್ ಆಗಿದ್ರೆ ಒಳ್ಳೆ ಗಾಡಿ ಸಿಗಬೇಕು ಅನ್ನೋರು ಇದ್ರೆ ಈ ಗಾಡಿ ಕೊಡೋಣ. ಪ್ರೈಸು ಅವ್ರು ಕಾಲ್ ಮಾಡಿದಾಗಲೇ ಹೇಳ್ತೀನಿ ಸರ್, ನಾನು ಡಿಸೈಡ್ ಮಾಡ್ತೀನಿ ಏನು ಪ್ರೈಸ್. ಇದ್ರದ್ದು ಟ್ಯಾಕ್ಸ್ ಎಷ್ಟು ಬರುತ್ತೆ ಅನ್ನೋ ಅಂದಾಜು ನನಗೂ ಕೂಡ ಇಲ್ಲ. ಓಕೆ, ನನಗೀಗ ಮೈಗ್ರೇಷನ್ ಮಾಡೋ ಟೈಮಲ್ಲಿ ಆ ವೆಹಿಕಲಿಂದ ವೆಸ್ಟ್ ಬೆಂಗಾಲಿಂದ ನಮ್ಮ ಕರ್ನಾಟಕಕ್ಕೆ NOC ತಗೋ ಮೇಲೆ ಇಲ್ಲಿ ಟ್ಯಾಕ್ಸ್ ಪೇ ಮಾಡಬೇಕು. ಆ ಟ್ಯಾಕ್ಸ್ ಎಷ್ಟು ಬರುತ್ತೆ ಈ ವೆಹಿಕಲಿಗೆ ನಮಗಿಂದು ಅಂದಾಜಿಲ್ಲ.
ಇಂಟ್ರೆಸ್ಟ್ ಇರೋರು ಕರೆ ಮಾಡಿ, ನಾನು ಅಷ್ಟೊತ್ತಿಗೆ ಅದನ್ನ ತಿಳ್ಕೊಂಡು ನಾಲೆಡ್ಜನ್ನು ನಾನು ತಿಳ್ಕೊಂಡು ಫಸ್ಟು, ಆಮೇಲೆ ನಿಮಗೆ ರೇಟ್ನ ಹೇಳ್ತೀನಿ. ಇಷ್ಟ ಇದ್ರೆ ತಗೋಬೋದು ನೀವು. ಓನರ್ಶಿಪ್ ಸೆಕೆಂಡ್ ಆಗಿದೆ, 2012 ಮಾಡಲು, ಇಸೂಜು ಇಂಜನ್ ವಿತ್ AC, ಕಂಪ್ನಿ ಫಿಟೆಡ್ AC. ಹೋಯ್ತು, ಕಂಪ್ನಿ ಫಿಟೆಡ್ AC. ಹೌದು. ಓಕೆ, ನೆಕ್ಸ್ಟ್ ಸರ್ ಜಿಪ್ಸಿ ತೋರ್ಸೋಣ ಸರ್. ಸರ್ ಖಂಡಿತ ಗಾಡಿನೇ ತೋರಿಸಿಲ್ಲ ನಾವು ಇವತ್ತು. ಹೌದು. ಸೊ ಜಿಪ್ಸಿ, ಸೊ ಪಂಜಾಬ್ PB ರಿಜಿಸ್ಟರ್ಡ್ ವೆಹಿಕಲ್. PB ರಿಜಿಸ್ಟ್ರೇಷನ್ ಸರ್. ಇದನ್ನ ನಾನು ಆಲ್ರೆಡಿ ಮೈಸೂರು ನಂಬರಿಗೆ NOC ತೆಗಿಸ್ತಾ ಇದ್ದೀನಿ ಸೆಕೆಂಡ್ ಓನರ್ಗೆ. ಓಕೆ. ಓನರ್ದು ಸ್ವಲ್ಪ ಪ್ರೆಷರ್ ಜಾಸ್ತಿ ಇದೆ. ಅವರು ಜಿಪ್ಸಿನ ಇಟ್ಕೊಂಡಿದ್ದ ಫಸ್ಟ್ ಓನರು ಅಬ್ರಾಡ್ ಹೋಗ್ತಾ ಇದ್ದೀನಿ, ನನ್ನ ಹೆಸರು ಗಾಡಿ ಇರಬಾರ್ದು, ನಮ್ಮ ಅಲ್ಲಿಗೆ ಹೋದ್ಮೇಲೆ ಮತ್ತೆ 5 ವರ್ಷ ಬರೋಲ್ಲ ಅಂದರು. ಹಾಗಾಗಿ ನಮ್ಮ ಒಂದು ಫ್ರೆಂಡ್ ಸರ್ಕಲ್ ಒಬ್ಬರಿಗೆ ಸೆಕೆಂಡ್ ಓನರಿಗೆ ಮೈಸೂರಿಗೆ ಮಾಡ್ಕೊಡ್ತಾ ಇದ್ದೀನಿ. ಈ ವೆಹಿಕಲ್ 2014 ಮಾಡಲು. ಆಕ್ಚುಲಿ ಇದು ಆರ್ಮಿ ವೆಹಿಕಲ್ ಸರ್. ಓಕೆ. ಆರ್ಮಿ ವೆಹಿಕಲ್ ಅಂದಾಗ ಅದ್ರದ್ದು ಅಕ್ಯುರೇಟ್ ಯಾವ್ದು ಈ ಮಾಡಲು ಅಂತೇಳಿ ನಮಗೆ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಆ ಸ್ಕ್ರಾಪಲ್ಲಿ ಗಾಡಿನ ಡಿಸ್ಪೋಸ್ ಮಾಡ್ತಾರೆ ಮಿಲಿಟ್ರಿಯಿಂದ, ಆರ್ಮಿಯಿಂದ. ಅದನ್ನು ತೆಗೆದು ನಾವು ಯಾವ ವರ್ಷ ರಿಜಿಸ್ಟ್ರೇಷನ್ ಮಾಡ್ತೀವಿ ಅಲ್ಲಿಂದನೇ ಆ ವರ್ಷದ್ದು ಮಾಡಲು ಸಿಕ್ಬಿಡುತ್ತೆ. ಇದು ಮೇ ಬಿ MPFI ಇಂಜಿನ್ ಇರೋದ್ರಿಂದ 2000 ಮಾಡಲಿಂದ ಮೇಲಿರುತ್ತೆ. 2000 ಇರ್ಬೋದು, 2002 ಇರ್ಬೋದು, ಅದು ನನಗೆ ಗೊತ್ತಿಲ್ಲ. ಈ ಚಾಸಿ ನಂಬರ್ ಮೇಲೆ ನಾವು ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡೋಕೆ ಹೋದರೆ ಆರ್ಮಿಗೆ ಕೊಟ್ಟಿರುವಂಥ ವೆಹಿಕಲ್ಲು ಕಂಪ್ಲೀಟ್ ಮಾರುತಿದೆ, ಯಾವ ಸುಜುಕಿ ಡೀಲರ್ಶಿಪ್ಪಲ್ಲೂ ಅದ್ರದ್ದು ಹಿಸ್ಟ್ರಿ ಬರೋಲ್ಲ. ಹಾಗಾಗಿ ನಾನು ಇದನ್ನ ಒರಿಜಿನಲ್ ಮಾಡಲು ಹೇಳ್ತಾ ಇಲ್ಲ. ರಿಜಿಸ್ಟ್ರೇಷನ್ ಮಾಡಲು 2014, ಸೆಕೆಂಡ್ ಓನರ್ಲಿದೆ ವಿತ್ ಕರ್ನಾಟಕ ನಂಬರು. ಗಾಡಿ ನೋಡ್ತಾ ಇರ್ಬೋದು, ನ್ಯೂಲಿ ಪೇಂಟೆಡ್. ಈ ಆರ್ಮಿ ಗ್ರೀನ್ ಪೇಂಟ್ ಏನಿದೆ, ಇದು ಸಾಫ್ಟ್ ರೂಫ್ ಏನಿದೆ, ಸಾಫ್ಟ್ ರೂಫ್ ಕಂಪ್ಲೀಟ್ ಎಲ್ಲ ಹೊಸದಾಗಿ ಗಾಡಿನ ರಿಸ್ಟೋರ್ ಮಾಡಿರೋಂಥದ್ದು, ಇನ್ಕ್ಲೂಡಿಂಗ್ ಇಂಜಿನ್ನು. ಇನ್ಕ್ಲೂಡಿಂಗ್ ಇಂಜಿನ್ ಕೂಡ ನಾವು ರಿಸ್ಟೋರ್ ಮಾಡಿರೋಂಥ ವೆಹಿಕಲ್. 4,65,000 ರೂಪಾಯಿಗೆ ನಾನು ವಿತ್ ಕರ್ನಾಟಕ ನಂಬರ್ ಕೊಡ್ತಾ ಇದ್ದೀನಿ. ಓನರ್ಶಿಪ್ ಸೆಕೆಂಡ್ ಆಗಿರುತ್ತೆ, ನೆನಪಲ್ಲಿರಲಿ. 4,65,000 ರೂಪಾಯಿಗೆ 14 ಮಾಡಲು ರಿಜಿಸ್ಟ್ರೇಷನ್ ಅಂತ ಅನ್ಕೊಂಡದ್ದು ಬೇಡ. ಗಾಡಿ ಕಂಡೀಷನ್ ಮೇಲೆ, ಜಿಪ್ಸಿ ಯಾವತ್ತೂ ಅದ್ರದ್ದು ಫಿಸಿಕಲ್ ಕಂಡೀಷನ್ ಮೇಲೇ ಮ್ಯಾಟ್ರ್ ಆಗೋದು. ಒಳ್ಳೆ ಕಂಡೀಷನ್ ಗಾಡಿ. ಇಂಜಿನಿಗೆ ನಾನು ಬೇಕಾದ್ರೆ 3 ತಿಂಗಳು ವ್ಯಾರಂಟಿ ಕೊಡ್ತೀನಿ, ಯಾಕೆ ನಮ್ಮ ಗೊತ್ತಿರೋ ಮೆಕ್ಯಾನಿಕ್ ಇಂಜಿನ್ ರಿಸ್ಟೋರ್ ಮಾಡಿರೋದು. ಕಂಪ್ಲೀಟ್ ಟಿಂಕರಿಂಗು ಪೇಂಟಿಂಗು ಕೂಡ ಆಗಿದೆ. 4,65,000ಕ್ಕೆ ವಿತ್ ಮೈಸೂರು ನಂಬರಲ್ಲಿ ಕೊಡ್ತೀನಿ. ಓಕೆ. 4,65,000, 4,65,000ಕ್ಕೆ ನಿಮಗೆ ಜಿಪ್ಸಿ, ಅದು ಕೂಡ 2016 ರಿಜಿಸ್ಟರ್ಡ್ ವೆಹಿಕಲ್. 2014 ರಿಜಿಸ್ಟರ್ಡ್. 2020 ಇದ್ರದ್ದು ಫಿಟ್ನೆಸ್ ಇನ್ನು ರಿಮೈನಿಂಗ್ ಇಯರ್ಸ್ ಇದೆ. ಓಕೆ. ಇನ್ನೂ 5 ವರ್ಷ ಇದೆ. ಮಾರುತಿ ಸುಜುಕಿ ಎಸ್ಟೀಮ್ ಹಳೆ ಗನ್ನು, ಅದು ಮಿಷಿನ್ ಗನ್ನು. ಮಿಷಿನ್ ಗನ್ನೇ ಸರ್. ಯಾಕಂದ್ರೆ ಅದ್ರಲ್ಲಿರೋ ಇಂಜಿನ್ ಅಲ್ಲಿರೋ ಪವರ್ಫುಲ್ ಇಂಜಿನ್, ಅದ್ರದ್ದೊಂದು ಕಂಫರ್ಟ್, ಹೈವೇನಲ್ಲಿ ಸಿಗೋಂಥ ಅದ್ರದ್ದೊಂದು ರೈಡ್ ಕ್ವಾಲಿಟಿ, ರೈಡ್ ಫೀಲ್ ಏನಿದೆ ಅನ್ಮ್ಯಾಚಬಲ್ ಅದೆಲ್ಲ. ಓಕೆ. ಬಟ್ ಎಸ್ಟೀಮ್ ಅಂದ್ರೆ ಜನಕ್ಕೆ ಈ ಎಲ್ಲ ಕಸ್ಟಮೈಸ್ ಆಗಿರೋ ವೆಹಿಕಲ್, ಇಲ್ಲಾಂದ್ರೆ ತುಂಬಾನೇ ನಾಯ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾವಲ್ಲ ರೋಡಲ್ಲಿ, ಅಂತ ವೆಹಿಕಲ್ ನೋಡಿ ಕೆಲವ್ರಿಗೆ ಅನ್ಸುತ್ತೆ ಇದೇನಪ್ಪ ಗಾಡಿ ಅಂತ. ಬಟ್ ಎಸ್ಟೀಮ್ಗೆ ಒಂದು ಒಳ್ಳೆ ಫ್ಯಾನ್ ಬೇಸ್ ಇದೆ, ಅದರದ್ದೇ ಎಸ್ಟೀಮ್ ಲವರ್ಸ್ ಇದ್ದಾರೆ. ಹೌದು. ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಎಸ್ಟೀಮ್ ಲವರ್ಸ್ ಕ್ಲಬ್ ಅಂತಲೇ ಒಂದು ಪೇಜ್ ಕೂಡ ಇರುತ್ತೆ, ಸಿಕ್ಕಿದ್ರೆ ನೋಡಿ ಯಾವ್ಯಾವ ಥರ ಅವರು ಕಸ್ಟಮೈಸ್ ಮಾಡಿ ಇಟ್ಟಿರ್ತಾರೆ, ಎಷ್ಟು ಅವರಿಗೆ ಅದ್ರ ಮೇಲೆ ಡೆಡಿಕೇಶನ್ ಇದೆ ವೆಹಿಕಲ್ನ ಕಸ್ಟಮೈಸ್ ಮಾಡೋದ್ರ ಮೇಲೆ. ನನಗೆ 2007 ಮಾಡಲು ಸರ್ ಇದು. ಓಕೆ. ಬ್ಲ್ಯಾಕ್ ಕಲರ್ಲಿದೆ ಎಸ್ಟೀಮು, LXI ವೇರಿಯಂಟು, AC ಪವರ್ ಸ್ಟೇರಿಂಗು, 2 ಡೋರ್ ಪವರ್ ವಿಂಡೋ ಅಷ್ಟು ಬರುತ್ತೆ. 48,000 ಕಿಲೋಮೀಟರ್ ಡ್ರೈವನ್ ಆಗಿದೆ, ಸೆಕೆಂಡ್ ಓನರು. ಓಕೆ. ಈ ಥರದ ಗಾಡಿಗಳನ್ನ ನಮಗೆ ಹುಡುಕಿ ತರೋದೇ ನಮಗೊಂದು ಕ್ರೇಜು ಸರ್. ಹೌದು. ಇಷ್ಟು ಕಡಿಮೆ ಓಡಿರ್ಬೇಕು, ಗಾಡಿ ಯೂನಿಕ್ ವೆಹಿಕಲ್ ಆಗಿರಬೇಕು, ಮಾರ್ಕೆಟಲ್ಲಿ ಸಿಗ್ತಾ ಇರಬಾರ್ದು, ನಾವು ಹುಡ್ಕೊ ಬಂದು ಕಸ್ಟಮರ್ಸಿಗೆ ಅದನ್ನು ಕೊಡಬೇಕು, ಅದೊಂದೇ ನಮ್ಮ ಆಸೆ. ಈ 1,50,000 ರೂಪಾಯಿಗೆ ನಾನು ಈ ವೆಹಿಕಲ್ನ ವಿತ್ ಕರ್ನಾಟಕ ನಂಬರ್ ಕ್ಲೋಸ್ ಮಾಡ್ಕೊಡ್ತೀನಿ. 2007 ಮಾಡಲು, ಸೆಕೆಂಡ್ ಓನರ್, ಜಸ್ಟ್ 48,000 ಓಡಿದೆ. LXI ವೇರಿಯಂಟು. ಟೈರ್ಸ್ಗಳು ಕೂಡ 2 ಟೈರ್ ಹೊಸದಿದೆ, ಇನ್ನೆರಡು ಟೈರ್ ವಾರ್ನ್ ಔಟ್ ಆಗಿರೋದಿದೆ. ಟೈರ್ಸ್ ಮ್ಯಾಟ್ರ್ ಆಗಲ್ಲ, ಯಾಕೆಂದ್ರೆ ಎಸ್ಟೀಮ್ ತಗೊಂಡವ್ರು ಕಸ್ಟಮೈಸ್ ಮಾಡೋಕೆ ಅಂತಾನೆ ಕೆಲವರು ಫ್ಯಾನ್ ಬೇಸ್ ಇಟ್ಕೊಂಡು ತಗೊಂತಾರೆ. ಅವರು ಅಲಾಯ್ಸು, ಅದಕ್ಕೆ ಬ್ರಾಡ್ ಟೈರ್ಸ್ ಎಲ್ಲ ಹಾಕ್ತಾರೆ. ಹಂಗಾಗಿ ನಾನು ಟೈರ್ ಬಗ್ಗೆ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡಲ್ಲ. LXI ವೇರಿಯಂಟು ಜಸ್ಟ್ 48,000 ಓಡಿರೋದ್ರ ಬಗ್ಗೆ ಮಾತ್ರ ಕೊಡ್ತೀನಿ. ಇದರಲ್ಲಿ 1.3 ಇಂಜನ್, 1300 cc ಇರೋ ಇಂಜಿನ್ ಇದು, ಒಳ್ಳೆ ಪವರ್ಫುಲ್ ಇಂಜಿನ್ನು. ಇಂಟ್ರೆಸ್ಟ್ ಇರೋರು ವಿಷ್ಣು ಕಾರ್ಸ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಗಾಡಿ ತಗೋಬಹುದು. ನನಗೆ ಈ ಗಾಡಿ ಏನಕ್ಕೆ ಇಷ್ಟ ಅಂದ್ರೆ ಸರ್, ನಾವು ಎಷ್ಟೋ ಗಾಡಿ ನೋಡಿರ್ತೀವಿ ಸರ್, ನಾನು ವಿಡಿಯೋ ಮಾಡಿದಾಗಲೂ ನೋಡ್ತಾ ಇರ್ತೀನಿ, ಓಡಾಡ್ಬೇಕು ನೋಡ್ತೀನಿ. ಬಟ್ ಈ ಫ್ರಂಟ್ ಗ್ರಿಲ್ ಲುಕ್ ಇದೆಯಲ್ಲ ಸರ್. ಹೌದು ಸರ್, ಅದನ್ನ ಹೇಳ್ತಿರೋದು. ಇದ್ರದ್ದು ಆಗಿರ್ಬೋದು, ಈ ಬಲೆನೋದಾಗಿರ್ಬೋದು. ಹೌದು, ಬಲೆನೋದು ಲುಕ್ಸು ತುಂಬಾ ಚೆನ್ನಾಗಿರುತ್ತೆ. ಬಟ್ ಅದ್ರದ್ದು ಇವತ್ತಿನ ಫ್ಯೂಯಲ್ ರೇಟ್ ಏನಿದೆ, ನಮ್ಮ ಪೆಟ್ರೋಲ್ ರೇಟು, ಆ ಪೆಟ್ರೋಲ್ ರೇಟಲ್ಲಿ ಅದನ್ನ ನಾವು ಗಾಡಿನ ಮೇಂಟೈನ್ ಮಾಡೋದು ಕಷ್ಟ ಆಗಿರುತ್ತೆ. ಇಷ್ಟಪಟ್ಟು ತಗೋತೀವಿ, ಅದನ್ನ ಮೇಂಟೈನ್ ಮಾಡೋಕೆ ಸೋತ್ ಬಿಡ್ತೀವಿ. ಯಾಕಂದ್ರೆ ಅದರಲ್ಲಿ 1600, ಇದು 1300 cc, ಬಲೆನೋದಲ್ಲಿ 1600 cc ಬರುತ್ತೆ. ಹೌದು, ನಿಮ್ಗೆ ಸಿಟಿಲೆಲ್ಲ ಮೈಲೇಜ್ 10 ಬರೋದು ಅದು. ಅದಂತೂ ನಿಜನೇ. ಲಾಂಗ್ ಡ್ರೈವಲ್ಲಿ 10ರಿಂದ 12 ಬರ್ಬೋದು, ಸಿಟಿಲಿ 10 ಬರೋದು. ಹಂಗಾಗಿ ಇವತ್ತಿನ 100 ರೂಪಾಯಿ ಪೆಟ್ರೋಲ್ ರೇಟಲ್ಲಿ ಅದನ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ಇದು ಹಂಗೇನಿಲ್ಲ, ನಿಮ್ಗೆ ಹೈವೇಸಲ್ಲೆಲ್ಲ 15ರಿಂದ 16 ಮೇಲೆ ಕೊಡುತ್ತೆ MPF ಇಂಜಿನು. ಸಿಟಿನಲ್ಲಿ 13 ಕಿಲೋಮೀಟರ್ ಮೈಲೇಜ್ ಬಂದೇ ಬರುತ್ತೆ. ಅದೇ ಈ ಎಸ್ಟೀಮ್ನ ತಗೊಳ್ಳೋಂಥವ್ರು ಮೈಲೇಜಿನ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಲ್ಲ. ಅವ್ರಿಗೆ ಬಿಟ್ಟು ಒಳ್ಳೆ ಬಾಡಿ ಲೈನ್ ಇರೋಂಥ ಗಾಡಿ ಬೇಕು ಅಂತ ಹುಡುಕ್ತಾ ಇರ್ತಾರೆ. ಇದು ಒಳ್ಳೆ ಬಾಡಿ ಲೈನ್ ಇದೆ. ಇಷ್ಟ ಇದ್ರೆ ಬಂದು ನೀವು ಗಾಡಿನ ಪರ್ಚೇಸ್ ಮಾಡ್ಬೋದು. ಖಂಡಿತ ಸರ್. ಮಾರುತಿ ಸುಜುಕಿ ಸೆಲೆರಿಯೋ ತುಂಬಾ ಜನ ಕೇಳುವಂತ ಮತ್ತೊಂದು ಬಡವರ ಬಂದು ಕಾರ್ ಅಂತ ಹೇಳ್ಬೋದು. ಅದು ಕೂಡ VXI ಆಟೋಮೆಟಿಕ್ ವೇರಿಯಂಟ್ ಅಲ್ಲ ಸರ್ ಇದು? ಹೌದು ಸರ್, ಇಷ್ಟೊತ್ತವರೆಗೂ ನಾವೇನು ನಮ್ಮ ವಿಡಿಯೋದಲ್ಲಿ ಮ್ಯಾನ್ಯುಯಲ್ ವೆಹಿಕಲ್ಸ್ನೇ ತೋರಿಸ್ತಾ ಇದ್ದು. ಹೌದು,
ಹ್ಯಾಚ್ ಬ್ಯಾಕ್ ಆಯಿತು, ಸೆಡಾನ್ ಆಯಿತು, ಕ್ರಾಸ್ ಓವರ್ ಆಯಿತು, SUV ಆಯಿತು, MPV ಆಯಿತು, ಎಲ್ಲ ವೆಹಿಕಲ್ ತೋರಿಸಿದ್ಮೇಲೆ ಲಾಸ್ಟ್ ಆಟೋ ಟ್ರಾನ್ಸ್ಮಿಷನ್ಗೆ ಆ ಹ್ಯಾರಿಯರ್ ಬಿಟ್ಟರೆ ಇದನ್ನೇ ಸ್ಮಾಲ್ ಇದರಲ್ಲಿ ಚಿಕ್ಕ ಬಡ್ಜೆಟಲ್ಲಿ. ಈಗ ಎಲ್ಲರೂ ಕೇಳೋದು ಸರ್ ಹ್ಯಾರಿಯರಲ್ಲಿ ಆಟೋಮೆಟಿಕ್ ನಮ್ಮ ಬಡ್ಜೆಟ್ ದೊಡ್ಡದೆ, ಚಿಕ್ಕದು ನಮ್ಮ ಫ್ಯಾಮಿಲಿಗೆ ಬೇಕು ಸರ್. ಮತ್ತೆ ಕೆಲವರು ಡ್ರೈವಿಂಗ್ ಕಲಿಬೇಕು, ನಾನು ಮ್ಯಾನ್ಯುವಲಲ್ಲಿ ನಾನು ಅದನ್ನು ಗೇರ್ ಶಿಫ್ಟಿಂಗು ನನಗೆ ತುಂಬ ಕನ್ಫ್ಯೂಷನ್ ಇದೆ ಅನ್ನೋರಿಗೆ ಬೆಸ್ಟ್ ವೆಹಿಕಲ್ಲು. 2014 ಮಾಡಲು, ಸೆಕೆಂಡ್ ಓನರು, ಬೆಂಗಳೂರು ನಂಬರ್ ಇರೋಂಥ ವೆಹಿಕಲ್ಲು, 55,000 ಕಿಲೋಮೀಟರ್ ಓಡಿದೆ. ಓಕೆ, ಇದರಲ್ಲಿ ಖಂಡಿತ ಹೊಸ ಟೈರು ಅಂತೇಳಿ ಜೋಶಲ್ಲಿ ಹೇಳ್ಬೋದು, ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸೇ. ಬ್ರ್ಯಾಂಡ್ ನ್ಯೂ ಟೈರ್ಸ್. 55,000 ಕಿಲೋಮೀಟರ್ ಅಷ್ಟೇ ಡ್ರೈವನ್ ಆಗಿರೋದು, ಆಟೋ ಟ್ರಾನ್ಸ್ಮಿಷನ್ ಇರೋ ವೆಹಿಕಲ್ ಇದು. ಇದಕ್ಕೆ ನಾವು 380 ಕೊಟ್ ಮಾಡಿದ್ದೀವಿ, 3,80,000 ಕೊಟ್ ಮಾಡಿದ್ವಿ. 3,65,000 ರೂಪಾಯಿಗೆ ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಇದನ್ನ. ಓಕೆ, 3,65,000, 3,65,000ಗೆ ನಿಮಗೆ ಮಾರುತಿ ಸುಜುಕಿ ಸೆಲೆರಿಯೋ VXI ಆಟೋಮೆಟಿಕ್ ವೇರಿಯಂಟ್ ಸಿಗುತ್ತೆ. ಈ ಟ್ರಾಫಿಕ್ ಅಲ್ಲಿ ಜಂಜಾಟನೇ ಬೇಡ ಅನ್ನೋರಿಗೆ ಒಳ್ಳೆ ಗಾಡಿ, ಅದು ಕೂಡ ಕಡಿಮೆ ಬಜೆಟ್ ಅಲ್ಲಿ ಸಿಗೋವಂಥದ್ದು. ತುಂಬಾ ಜನಕ್ಕೆ ಕನ್ಫ್ಯೂಷನ್ ಏನಂದ್ರೆ ಆಟೋ ಟ್ರಾನ್ಸ್ಮಿಷನ್ ಅಂದ್ರೆ ರಿಪೇರಿ ಬರುತ್ತೆ, ಮೈಲೇಜ್ ಬರಲ್ಲ, ರಿಪೇರಿ ಬಂದ್ರೆ ದುಬಾರಿ ಖರ್ಚಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಇವೆಲ್ಲ ಆ ಥರದ ವೆಹಿಕಲ್ ಅಲ್ಲ ಸರ್. ಈ ವೆಹಿಕಲ್ ಅಲ್ಲಿ ನಿಮಗೆ AMT ಅಂತ ಬರುತ್ತೆ, ಆಟೋಮೇಟೆಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಂತ. ಏನು ನಮ್ಮ ಸೆಲೆರಿಯೋ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಇದೆ, ಅದೇ ಮ್ಯಾನ್ಯುವಲ್ ಗೇರ್ ಬಾಕ್ಸಿಗೆ ಕ್ಲಚ್ನ ಆಪ್ರೇಟ್ ಮಾಡೋದಕ್ಕೆ ಅಂತ ಒಂದು ಡಿವೈಸ್ ಕೂರಿಸಿರ್ತಾರೆ ಅಷ್ಟೇ. ನಿಮಗೆ ಇವನ್ ಕ್ಲಚ್ ರಿಪ್ಲೇಸ್ ಮಾಡಬೇಕು ಅಂದ್ರೆ ಮ್ಯಾನ್ಯುವಲ್ ಗಾಡಿ ಕ್ಲಚ್ ಏನಿದೆ ಅದೇ ಕ್ಲಚ್ ಇದಕ್ಕೂ ಕೂಡ ಆಗೋದು. ಗೇರ್ ಬಾಕ್ಸ್ ಅಲ್ಲಿ ಒಳಗಡೆ ಕಾಂಪೋನೆಂಟ್ಸ್ ಹೋದ್ರೆ ಅದಕ್ಕೂ ಕೂಡ ಮ್ಯಾನ್ಯುವಲ್ ಗಾಡಿಗೆ ಏನು ಬರುತ್ತೆ ಅದೇ ಕಾಂಪೋನೆಂಟ್ಸ್ ಆಗೋದು. ಏನು ಎಕ್ಸ್ಟ್ರಾ ಒಂದು ಎಲೆಕ್ಟ್ರಿಕಲ್ ಡಿವೈಸ್ನ ಕ್ಲಚ್ ಆಪ್ರೇಟ್ ಮಾಡಕ್ಕೆ ಕೂರಿಸಿದ್ದಾರೆ, ಅದಷ್ಟೇ ಇರೋದು. ಪ್ರಾಬ್ಲಮ್ ಏನು ಬರಲ್ಲ ವೆಹಿಕಲ್ ಅಲ್ಲಿ. ಮೈಲೇಜ್ ಕೂಡ ನಿಮಗೆ ಮ್ಯಾನ್ಯುವಲ್ ಓಡಿಸ್ದಾಗ ಬರುತ್ತಲ್ಲ ಅದೇ ಥರನೇ. ಹೈವೇನಲ್ಲೆಲ್ಲ 20+ ಬರುತ್ತೆ, ಸಿಟಿನಲ್ಲೆಲ್ಲ 15-16+ ಬರುತ್ತೆ. ಓಕೆ, ಸೂಪರ್ ಸರ್. ಅಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಏನಾದ್ರು ತುಂಬಾನೇ ಲೋ ಮೇಂಟೈನ್ ಇರುವಂತ ಗಾಡಿ ಬೇಕು ಅಂದ್ರೆ ಸೊ ಮಾರುತಿ ಸುಜುಕಿ ವೆಹಿಕಲ್ ಸರ್. ಮಾರುತಿದಲ್ಲಿ ಆಟೋಮೇಟೆಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಏನಿದೆ ಇದು ಟೆನ್ಷನ್ ಫ್ರೀ. ಹೌದು, ಸ್ವಲ್ಪ ಈ ಜಡ್ರಿಂಗ್ ಅನ್ನೋದೆಲ್ಲ ಇರುತ್ತೆ. AMT ಗಾಡಿ ನೀವು ಯಾವ್ದಾರ ತಗೊಳ್ಳಿ, ಯಾವ ಬ್ರ್ಯಾಂಡ್ ತಗೊಳ್ಳಿ, ಈವನ್ ನೀವು ಡಸ್ಟರ್ ತಗೊಳ್ಳಿ, ಇಲ್ಲ ಅಂದ್ರೆ ಟಾಟಾ ನೆಕ್ಸಾನ್ ತಗೊಳ್ಳಿ, ಇಲ್ಲ TV100 300 ಬರುತ್ತೆ, ಅದರಲ್ಲೂ AMT ವೆಹಿಕಲ್ ಅಲ್ಲಿ ಎಲ್ಲದರಲ್ಲೂ ಸ್ವಲ್ಪ ಮೂವ್ಮೆಂಟ್ ಅಲ್ಲಿ ಜಡ್ರಿಂಗ್ ಇರುತ್ತೆ. ಅದು ಬಿಟ್ಟರೆ ವೆಹಿಕಲ್ ಏನು ಪ್ರಾಬ್ಲಮ್ ಬರಲ್ಲ. ಓಕೆ, ಲೋ ಬಜೆಟ್ ಅಲ್ಲಿ ನೀವೇನಾದ್ರೂ ಗಾಡಿ ನೋಡ್ತಾ ಇದ್ದೀರಾ, ಅದು Hyundai Santro. ಇವ್ರ ಹತ್ರ 2 ಇರುತ್ತೆ, 2 ಕೂಡ ಬೇರೆ ಬೇರೆ ಕಲರ್ ಅಲ್ಲಿ ಇರುತ್ತೆ, ಮತ್ತೆ ಕಡಿಮೆ ಬಜೆಟ್ ಅಲ್ಲಿ ನಿಮಗೆ ಸಿಗುತ್ತೆ. ಇದ್ರ ಬಗ್ಗೆ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ವಿನಯ್ ಸರ್, ಇದ್ರ ಬಗ್ಗೆ ಡೀಟೇಲ್. ಸರ್, ಇದು ನಂಬರ್ಸ್ ಆಫ್ ಓನರ್ ಜಾಸ್ತಿ ಆಗಿದೆ, 4 ಓನರ್. ವಿಪರ್ಯಾಸ ಏನು ಅಂದ್ರೆ ಸೆಕೆಂಡ್ ಓನರ್ ವೆಹಿಕಲ್ ನ ನಾವೇ ತಗೊಂಡು ಥರ್ಡ್ ಓನರ್ಗೆ ಕೊಟ್ಟಿದ್ವಿ. ಥರ್ಡ್ ಓನರ್ 1.5 ವರ್ಷ ಯೂಸ್ ಮಾಡಿದ್ರು, ಅವ್ರು ದೊಡ್ಡ ಕಾರ್ S-Class ತಗೊಂಡ್ರು ಅಂತೇಳಿ ಅವ್ರು ಸೇಲಿಗೆ ತಂದು ಕೊಟ್ಟರು. ಮತ್ತೆ ಅಗೇನ್ 4th ಓನರ್ಗೆ ನಾವೇ ಸೇಲ್ ಮಾಡಿದ್ವಿ. 4th ಓನರ್ ಅವ್ರ ಮಕ್ಳಿಗೆ ಡ್ರೈವಿಂಗ್ ಕಲ್ಸೋದಕ್ಕೋಸ್ಕರ ಅಂತೇಳಿ ತಗೊಂಡು 6 ತಿಂಗಳು ಯೂಸ್ ಮಾಡಿ ಬಟ್ ರಿಸ್ಕ್ ಬೇಡ ಅಂತೇಳಿ ಇದನ್ನ ಟ್ರಾನ್ಸ್ಫರ್ ತಗೊಬಿಟ್ರು, RC ಟ್ರಾನ್ಸ್ಫರ್ ತಗೊಬಿಟ್ರು. 4th ಓನರ್ ಆಗಿದೆ. 2ನೇ ಓನರಿಂದ 3 ಮತ್ತು 4ನೇ ಓನರ್ 2ಕ್ಕೂ ವಿಷ್ಣು ಕಾರ್ಸೆ ಕೊಟ್ಟರು ವೆಹಿಕಲ್. ವಾಪಸ್ ಮತ್ತೆ 5ನೇ ಓನರ್ಗೂ ನಾವೇ ಕೊಡೋಂಥ ಒಂದು ವಿಪರ್ಯಾಸ ಆಗಿದೆ. ಅಂದ್ರೆ ಚಾನ್ಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆಯಿಂದ 2006 ಮಾಡಲು ಗಾಡಿ, 2027 ಫಿಟ್ನೆಸ್ ಇದೆ ಇದ್ರದ್ದು. 2027 ಫಿಟ್ನೆಸ್ ಇದೆ. 4 ಓನರ್, XL ವೇರಿಯಂಟ್, AC, ಪವರ್ ಸ್ಟೇರಿಂಗು, ಫ್ರಂಟ್ 2 ಪವರ್ ವಿಂಡೋ ಬರೋಂಥದ್ದು. ಇದ್ರಲ್ಲಿ ನಿಮಗೆ ಎಕೋಮದ್ದು 80% ರಿಮೈನಿಂಗ್ ಥ್ರೆಡ್ ಇರೋಂಥ ಎಕೋಮ ಟೈರ್ಸ್ ಇದೆ. ಗಾಡಿ ಕೂಡ 90,000 ಚೇಂಜ್ ಅಷ್ಟೇ ಡ್ರೈವನ್ ಆಗಿರೋದು, ತುಂಬಾ ಜಾಸ್ತಿ ಡ್ರೈವನ್ ಆಗಿಲ್ಲ. 95,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಇಂಟೀರಿಯರ್ ಕೂಡ ಇದನ್ನ ನಮ್ಮ ಥರ್ಡ್ ಓನರ್ ಯಾರು ತಗೊಂಡಿದ್ರು ಅವ್ರು ಮಾಡಿಸಿದ್ದು. ಈ ಸೀಟ್ ಕವರ್ ಆಗಿರ್ಬೋದು, ಆಂಡ್ರಾಯ್ಡ್ ಮ್ಯೂಸಿಕ್ ಪ್ಲೇಯರು, ಎಲ್ಲದನ್ನು ನಮ್ಮ 3ನೇ ಓನರ್ ಆಗಿದ್ದಂತ ಒಬ್ರು ಕಸ್ಟಮರ್ ಮಾಡಿಸಿದ್ದೆಲ್ಲ. ನಾವು ಗಾಡಿ ಕೊಡುವಾಗ್ಲೇನೆ ಆಲ್ಮೋಸ್ಟ್ 75,000 ಕಿಲೋಮೀಟರ್ ಓಡಿ ಸರ್. 3ನೇ ಓನರು 4ನೇ ಓನರ್ ಇಬ್ರು ಸೇರಿ 20,000 ಓಡಿಸಿದ್ದಾರೆ ಅಷ್ಟೇ, ತುಂಬಾ ಓಡಿಸಿಲ್ಲ. ವೆಹಿಕಲ್ ರನ್ನಿಂಗ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ನಂಬರ್ಸ್ ಆಫ್ ಓನರ್ ಜಾಸ್ತಿ ಆಗಿರೋದು ಇದರಲ್ಲಿ ನೆಗೆಟಿವ್ ಪಾಯಿಂಟು. ಈ ಗಾಡಿಯಿಂದ ನಾನು 1,45,000 ರೂಪಾಯಿಗೆ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಅನ್ನಿಸ್ಬೋದು ಸರ್ ಏನು 4 ಓನರ್ ಗಾಡಿ 2006ಕ್ಕೆ ಇಷ್ಟೊಂದು ರೇಟ್ ಅಂತ, ಬಟ್ ವೆಹಿಕಲಿಗೆ ಇನ್ವೆಸ್ಟ್ ಮಾಡೋದು ಜಾಸ್ತಿ ಇದೆ ಸರ್. 2ನೇ ಓನರಿಂದ 3ನೇ ಓನರಿಗೆ ಕೊಟ್ಟಾಗ ಅವ್ರು ಸ್ವಲ್ಪ ಖರ್ಚು ಮಾಡಿದ್ದಾರೆ, ಮತ್ತು 3ನೇ ಓನರಿಂದ 4ನೇ ಓನರಿಗೆ ಕೊಟ್ಟಾಗ ಅವ್ರು ಸ್ವಲ್ಪ ಖರ್ಚು ಮಾಡಿದ್ದಾರೆ. ಹಂಗಾಗಿ ಗಾಡಿ ಮಾತ್ರ ಫಿಸಿಕಲಿ ತುಂಬ ಚೆನ್ನಾಗಿದೆ, ಯಾವುದೇ ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ. ನೀವು ಇನ್ಕ್ಲೂಡಿಂಗ್ ಫ್ರಂಟ್ ವಿಂಡ್ಶೀಲ್ಡ್ ಸಮೇತ ನೋಡ್ತಾ ಇರ್ಬೋದು, ಎಲ್ಲ ಒರಿಜಿನಲ್ ಕಂಪ್ನಿ ಗ್ಲಾಸಸ್, ಯಾವುದು ಕೂಡ ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ ಗಾಡೀಲಿ. 1,45,000 ರೂಪಾಯಿಗೆ ಈ ಗಾಡಿ ಕ್ಲೋಸ್ ಮಾಡ್ಕೊಡ್ತೀನಿ. 1,45,000. ಹೌದು ಸರ್. ನೆಕ್ಸ್ಟ್ ಸರ್, ಈ ಸ್ಯಾಂಟ್ರೋ ಇದು 2007 ಸರ್. 4 ಓನರ್ ಆಯ್ತು, ಇದು 3ನೇ ಓನರು. ಇದು ವಿತ್ CNG ಫಿಟ್ಟೆಡ್. ತುಂಬಾ ಜನಕ್ಕೆ CNG ಇತ್ತೀಚೆಗಷ್ಟೇ ಗೊತ್ತಾಗ್ತಾ ಇರೋದು. CNG ಅಂದ್ರೆ ಏನಾದ್ರು ಮೈಲೇಜ್ ಏನಿರುತ್ತೆ ಅಂತ. ಮುಂಚೆ ಎಲ್ಲ ಅದು CNG ಅಂದ್ರೆ ಮಾಮೂಲಿ ಮುಂಚೆ ಬರ್ತಾ ಇದ್ದ ಆಟೋ ಗ್ಯಾಸ್ ಬರ್ತಾ ಇತ್ತಲ್ಲ ಅದೇ ತರ ಅನ್ಕೊಂಡಿದ್ರು, ಸ್ಮೆಲ್ ಬರುತ್ತೆ ಅಂತ. ಆ ಥರ ಎಲ್ಲ ಇರಲ್ಲ, ಯಾವುದೇ ಕಾರ್ಬನ್ ಫಾರ್ಮೇಷನ್ ಅದ್ರಲ್ಲಿ ಆಗಲ್ಲ. ಹೊರಗಡೆ ಗಾಡಿಯಿಂದ ಹೊರಗಡೆ ಹೋಗೋಂಥ ಕಾರ್ಬನ್ ಪರ್ಸೆಂಟೇಜ್ ಕೂಡ ತುಂಬ ಕಡಿಮೆ. ಈ ವೆಹಿಕಲ್ ನಿಮ್ಗೆ CNG ಪರ್ kg 25 ಕಿಲೋಮೀಟರ್ ಮೇಲೆ ಗ್ಯಾರಂಟಿ ಬರುತ್ತೆ. 80 ರೂಪಾಯಿದು 1 kg CNG ಹಾಕಿದ್ರೆ ನೀವು 25 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೋದು. 7 ಮಾಡಲು ಫಿಟ್ನೆಸ್ಸು ರಿನ್ಯೂವಲ್ ಆಗಿದೆ ಇದು ವೆಹಿಕಲ್ದು ಕೂಡ. 1,70,000 ರೂಪಾಯಿಗೆ ಇದನ್ನು ವಿತ್ CNG ಎಂಟ್ರಿ ಕೂಡ ಇದೆ, RC-ನಲ್ಲಿ ಎಂಡೋರ್ಸ್ಮೆಂಟ್ ಆಗಿದೆ ಇದು. 1,70,000 ರೂಪಾಯಿಗೆ CNG ವೆಹಿಕಲ್ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ ಸರಿ ಸರ್.
ನೆಕ್ಸ್ಟ್ ಸರ್ ಸ್ವಿಫ್ಟ್, ಅದು ಕೂಡ ಡೀಸೆಲ್ ಇಂಜಿನ್, LDI ವೇರಿಯಂಟ್. ಸರ್ ಬೇಸಿಕ್ ವೇರಿಯಂಟ್, ಬಟ್ ಗಾಡಿ ಲೆಸ್ ಡ್ರೈವ್ ಕಡಿಮೆ ಓಡಿದೆ ಇದು. ಓಕೆ, 40,000 ಕಿಲೋಮೀಟರ್ ಅಥವಾ 41,000 ಅಷ್ಟೇ ಬಿಡೋದು. 40 to 41,000 ಕಿಲೋಮೀಟರ್ ಅಷ್ಟೇ ಡ್ರೈವ್ ವೆಹಿಕಲ್ ಇದು. LDI 2008 ಮಾಡಲು, ಮೈಸೂರು ನಂಬರು. ಓಕೆ, ಫಿಟ್ನೆಸ್ ಕೂಡ ರಿನ್ಯೂವಲ್ ಆಗಿದೆ. ಫಿಟ್ನೆಸ್ ಲಾಸ್ಟ್ ಇಯರ್ ರಿನ್ಯೂವಲ್ ಮಾಡಿರೋದು ಅಂದ್ರೆ ನಿಮಗೆ 2028 ವರೆಗೂ ಫಿಟ್ನೆಸ್ ಇದೆ ವೆಹಿಕಲ್ ಅಲ್ಲಿ. 3 ಲಕ್ಷ ರೂಪಾಯಿ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಇದೆ. ಡೀಸೆಲ್ ವೆಹಿಕಲ್ ಲೆಸ್ ಡ್ರೈವ್ ಆಗಿರೋದ್ರಿಂದ 285 ವರೆಗೂ ಕ್ಲೋಸ್ ಮಾಡ್ಕೊಡ್ತೀನಿ. ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರಲ್ಲ, ಸೆಂಟ್ರಲ್ ಲಾಕಿಂಗ್ ಇದೆ, ಹ್ಯಾಂಡ್ರೆಡ್ ಮ್ಯೂಸಿಕ್ ಪ್ಲೇಯರ್ ಇದೆ. ಓಕೆ, ಗಾಡಿ ಡೀಸೆಲ್ ವೇರಿಯಂಟು, ಫಿಟ್ನೆಸ್ ರಿನ್ಯೂವಲ್ ಆಗಿದೆ. ಅಗೈನ್ ಇದ್ರದ್ದು ಲೆಸ್ ಡ್ರೈವ್ ವೆಹಿಕಲ್ ಅಂತ ಇದನ್ನ ಆ ರೇಟಲ್ಲಿ ಕೋಟ್ ಮಾಡಿದ್ವಿ. 285 ವರ್ತ್ ಪ್ರೈಸ್, ಇವತ್ತಿನ ಮಾರ್ಕೆಟಲ್ಲಿ ವರ್ತ್ ಪ್ರೈಸ್ ಕೂಡ. ಓಕೆ, ಕಡಿಮೆ ಪ್ರೈಸಲ್ಲಿ ಇನ್ನೊಂದು ಪೆಟ್ರೋಲ್ ವೇರಿಯಂಟ್ ಇದೆ, ಅದು ಕೂಡ ತೋರಿಸ್ತೀನಿ. ವ್ಯೂವರ್ಸ್ಗೆ ಯಾವ್ದು ಬೇಕೋ ಅದನ್ನ ತಗೋಬಹುದು. ಓಕೆ, ಇನ್ನೊಂದು ಯಾವ್ದು KS0 ಇನ್ನೊಂದು ಸ್ವಿಫ್ಟ್ ಇದೆ ಅಂದ್ರಲ್ಲ, ಇನ್ನೊಂದು ಥರ್ಡ್ ಓನರ್ ಸರ್ ಅದು. ಓಕೆ, ಯಾವ್ದು ಇದಾ? ಹಾಂ ಹಾಂ ಹಾಂ, ಇದು ಬೇಸಿಕ್ ವೇರಿಯಂಟ್, LXI ವೇರಿಯಂಟ್, ಓನರ್ಶಿಪ್ 3 ಆಗಿದೆ, ಮೈಸೂರು ನಂಬರು, ಫಿಟ್ನೆಸ್ ಕೂಡ ರಿನ್ಯೂವಲ್ ಆಗಿದೆ. ಓಕೆ, ಇದು 2028 ವರೆಗೂ ಫಿಟ್ನೆಸ್ ರಿನ್ಯೂವಲ್ ರನ್ನಿಂಗ್ ಕಂಡೀಷನ್ ಇದೆ. ಪೆಟ್ರೋಲ್ ವೇರಿಯಂಟು 1,13,000 ಓಡಿದೆ ಸರ್ ಇದು. ಓಕೆ, 1,13,000. ಫ್ರಂಟ್ ಏಡ್ ಪವರ್ ವಿಂಡೋಸ್ ಇದೆ, AC, ಪವರ್ ಸ್ಟೇರಿಂಗ್, ಫ್ರಂಟ್ ಪವರ್ ವಿಂಡೋ 2, ಸೆಂಟ್ರಲ್ ಲಾಕಿಂಗ್ ಇಷ್ಟು ಅವೈಲೇಬಲ್ ಇರುತ್ತೆ. 2,15,000 ರೂಪಾಯಿಗೆ ಇದನ್ನ ನಾನು ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. 2,15,000ಗೆ 8 ಮಾಡಲು ಸ್ವಿಫ್ಟು, RC ಫಿಟ್ನೆಸ್ ರಿನ್ಯೂವಲ್ ಆಗಿರೋಂಥ ವೆಹಿಕಲ್ಲು ಕ್ಲೋಸ್ ಮಾಡ್ಕೊಡ್ತೀನಿ. 2,15,000. ಓಕೆ, ಸರಿ ಸರ್. ಈಗ ನೆಕ್ಸ್ಟ್ ಸರ್ ಯಾವ ಗಾಡಿ ತೋರಿಸೋಣ ಸರ್? ನೆಕ್ಸ್ಟು ಇನ್ನೆಲ್ಲ ಇದು ಸೇಲ್ ಆಗಿರೋದು. ನಾನು ಆಗಲೇ ಹೇಳಿದಾಗ ನಂದು ಡಾಕ್ಯುಮೆಂಟೇಶನ್ ಎಲೆಕ್ಷನ್ ಇದರಲ್ಲಿ ಲೇಟ್ ಆಯಿತು ಅಂತ ಇದೆ ವೆಹಿಕಲ್. 10,000 ಕಿಲೋಮೀಟರ್ ಓಡಿತ್ತು. HSRP ನಂಬರ್ ಪ್ಲೇಟ್ ಕಂಪಲ್ಸರಿ ಆಗಿಬಿಟ್ಟಿದೆ. ಜನ HSRPನ ನೆಗ್ಲಿಜೆನ್ಸಿ ಮಾಡ್ತಾ ಇರ್ಬೋದು ನೀವು. HSRP ಫ್ಯೂಚರ್ ಯಾವ ಥರ ಆಗುತ್ತೆ ಅನ್ನೋದಕ್ಕೆ ಇದು ವೆಸ್ಟ್ ಬೆಂಗಾಲ್ ಇದ್ದಾಗಿರೋದೇ ಕಾರಣ. ನಿಮ್ದು ಯಾವುದೇ ಟ್ರಾನ್ಸಾಕ್ಷನ್, RTOನಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ಇಲ್ಲ, ನಿಮ್ಮ ಫಿಟ್ನೆಸ್ ರಿನ್ಯೂವಲ್ ಆಗಿರ್ಬೋದು, ನಮ್ಮ ಓನರ್ ಟ್ರಾನ್ಸ್ಫರ್ ಆಗಿರ್ಬೋದು, ಇಲ್ಲ ನಿಮ್ದು ಇನ್ಯಾವುದೋ ಒಂದು CC ತೆಗೆಯುವಂಥ ಕಾರ್ಯಕ್ರಮ ಆಗಿದೆ, ಯಾವುದೇ ಆದರೂ HSRP ಅಪ್ಡೇಟ್ ಇಲ್ಲ ಅಂದರೆ ಅದನ್ನು ತೆಗಿಯೋಕ್ಕಾಗಲ್ಲ. ನಾವು ಆಲ್ರೆಡಿ ಅದನ್ನು ಹರಿಯಾಣ, ಪಂಜಾಬು, ವೆಸ್ಟ್ ಬೆಂಗಾಲಲ್ಲಿ ಫೇಸ್ ಮಾಡ್ತಾ ಇದ್ದೀವಿ. HSRP ಬುಕ್ ಮಾಡಿದ್ರಿ, ಇವತ್ತು ಗೊತ್ತು ನಿಮ್ಗೆ ಎಷ್ಟು ಸತ ಗೊತ್ತಾ ಇದೆ HSRP ಬರಲಿಕ್ಕೆ ಅಂತ. HSRP ಬರೋದೇ ಲೇಟ್ ಆಗಿದೆ. ಅದಾದಮೇಲೆ ಡಾಕ್ಯುಮೆಂಟೇಷನಿಗೆ ಎಲೆಕ್ಷನ್ ಪ್ರಯುಕ್ತ ಅದು ಲೇಟ್ ಆಗಿದೆ. ಆ ಥರ ಆಗುತ್ತೆ. ಯಾರ್ಯಾರು HSRP ಮಾಡಿಸ್ಕೊಂಡಿಲ್ಲ ಅವರೆಲ್ಲ ಇಮಿಡಿಯೇಟ್ HSRP ಹಾಕ್ಸ್ಕೊಳ್ಳಿ. ಏನು ಪೊಲೀಸ್ನವ್ರು ಹಿಡಿತಾರೆ, ಫೈನ್ ಹಾಕ್ತಾರೆ ಅನ್ನೋದು ಒಂದೇ ಮ್ಯಾಟ್ರ್ ಅಲ್ಲ. ನಿಮ್ಮ ಗಾಡಿದು RTOನಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ಆಗಬೇಕು ಅಂದರೂ HSRP ಇರಲೇಬೇಕಾಗುತ್ತೆ. ಓಕೆ, ಹೌದು ಸರ್. ನೆಕ್ಸ್ಟ್ ಸರ್ ಪೋಲೋ. ಸರ್ ಪೋಲೋ ಇದು 2011 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ಲು. ಓಕೆ, ಹೈಲೈನ್ ಟಾಪ್ ಎಂಡು, ಪೆಟ್ರೋಲಲ್ಲಿ 1.2 ಲೀಟರ್ ಇರೋಂಥ ಇಂಜಿನ್ ಇದು. 3,60,000 ರೂಪಾಯಿಗೆ ನಾನು ಇದು ವಿತ್ ಕರ್ನಾಟಕ ನಂಬರ್ ಕ್ಲೋಸ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ, 3,60,000. ನೆಗೋಷಿಯಬಲ್ ಮಾಡಬೇಕು ಸರ್ ಅಂದರೆ 3.5 ಡೆಡ್ ಫೈನಲ್ಲಿ 60,000 ಕಿಲೋಮೀಟರ್ ಓಡಿರೋಂಥ ಪೆಟ್ರೋಲು ಹೈಲೈನ್ನ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, ಹೈಲೈನ್ ವೇರಿಯಂಟ್, ಕಂಪ್ಲೀಟ್ ಟಾಪ್ ಎಂಡ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಡ್ಯುಯಲ್ ಏರ್ ಬ್ಯಾಗ್. ಬಂಪರ್ ನೋಡ್ತಾ ಇರ್ಬೋದು ನೀವು. ಈ 2020 ಮಾಡಲ್ ಏನು ಬರ್ತಿತ್ತು ಅಪೋಲೋ ಬಂಪರ್ನ ಇದಕ್ಕೆ ಇನ್ಸ್ಟಾಲ್ ಮಾಡಿದ್ದಾರೆ. ಹಂಗಾಗಿ ಲುಕ್ ತುಂಬಾ ರೀಸೆಂಟ್ ಮಾಡಲ್ ತರ ಕಾಣುತ್ತೆ. ನಿಮ್ ಗಾಡಿ ಮಾಡಿದ್ರೆ ಆ ತರ ಕಾಣುತ್ತೆ. ಬಟ್ ಗಾಡಿ 2011 3,50,000 ರೂಪಾಯಿಗೆ ವಿತ್ ನಂಬರ್ ಕ್ಲೋಸ್ ಮಾಡ್ಕೊಡೋಣ. ಓಕೆ ಸರ್. ಅಂತೂ ಇಂತೂ ನೀವೆಲ್ಲರೂ ಕೇಳುತ್ತಿದ್ದಂತ ಶ್ರೀ ವಿಷ್ಣು ಕಾರ್ಸ್ ವಿಡಿಯೋನ ಮುಗಿಸಿದ್ದೀನಿ. ಸ್ವಲ್ಪ ತಡ ಆಯ್ತು ಈ ಬಾರಿ, ಸೊ ದಯವಿಟ್ಟು ಕ್ಷಮೆ ಇರಲಿ. ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಚಂದದಾರರಿಗೆ? ನಾವೀಗ ಶ್ರೀ ವಿಷ್ಣು ಕಾರ್ಸಲ್ಲಿ ವಿಡಿಯೋನ ಮಾಡ್ತಾ ಇರಿ ಸರ್ ರೆಗ್ಯುಲರ್ ಆಗಿ ಅಂತ ಕಮೆಂಟ್ಸಲ್ಲಿ ನೋಡ್ತಾ ಇರ್ತೀನಿ. ಕೃಷ್ಣ ಸರ್ ಹೇಳ್ತಾ ಇರ್ತಾರೆ, ಅದಕ್ಕೆಲ್ಲ ನಾನು ನಿಮ್ಗೆ ತುಂಬ ಅಭಿಮಾನಿಯಾಗಿರ್ತೀನಿ. ವಿಷ್ಣು ಕಾರ್ಸಲ್ಲಿ ನಮ್ಮದೊಂದು ಕಾನ್ಸೆಪ್ಟ್ ಯಾವಾಗಲೂ ಹೇಳ್ತಿರ್ತೀನಿ, ಕಡಿಮೆ ಓಡಿರೋ ವೆಹಿಕಲ್ಲು, ನಾನ್ ಆಕ್ಸಿಡೆಂಟ್ ವೆಹಿಕಲ್ಲು ಅಷ್ಟೇ ಕೊಡಬೇಕು. ಅದನ್ನು ಬಿಟ್ಟು ಬೇರೆದು ಹೈ ಡ್ರೈವನ್ ವೆಹಿಕಲ್ಸು ಮತ್ತು ಆಕ್ಸಿಡೆಂಟ್ ವೆಹಿಕಲ್ ಕೊಡಬಾರ್ದು ಅನ್ನೋದೇ ನಮ್ಮ ಥಾಟು. ನೀವು ಕಸ್ಟಮರ್ ಎಲ್ಲಿಂದನಾರು ಬಂದು ನಮ್ಮ ಇರೋ ಯಾವುದೇ ಗಾಡಿ, ನಮ್ಮ ಹತ್ರ ಮೋರ್ ದೆನ್ 50 ವೆಹಿಕಲ್ಸ್ ಇದ್ರು, ಯಾವ ವೆಹಿಕಲ್ ತೊಗೊಂಡ್ರು ಆಕ್ಸಿಡೆಂಟ್ ಇರಲ್ಲ. ನೀವು ಫಿಸಿಕಲ್ ಆಗಾದ್ರೂ ಚೆಕ್ ಮಾಡಿಸ್ಕೊಳ್ಳಿ, ಶೋರೂಮ್ ಹಿಸ್ಟ್ರಿಲಾದ್ರೂ ಚೆಕ್ ಮಾಡ್ಕೊಳ್ಳಿ. ಆಕ್ಸಿಡೆಂಟ್ ವೆಹಿಕಲ್ನ ವಿಷ್ಣು ಕಾರ್ಸಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸೇಲ್ ಮಾಡಲ್ಲ. ಮತ್ತು ಇವತ್ತು ಮಾಡಿರೋಂಥ ವಿಡಿಯೋದಲ್ಲಿ ಕೆಲವರಿಗೆ ಪ್ರೈಸ್ ಜಾಸ್ತಿ ಅನ್ನಿಸ್ಬೋದು, ಕೆಲವರಿಗೆ ಗಾಡಿ ಕಂಡೀಷನ್ನು ಚೆನ್ನಾಗಿಲ್ಲ ಅನ್ನಿಸ್ಬೋದು. ಏನೇ ಇದ್ರೂ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾವು ಯಾವುದೇ ರೀತಿ ಕಮೆಂಟ್ ಆದರೂ ನಾವು ಹರ್ಟ್ ಆಗಲ್ಲ. ಕೆಲವರು ಕಮೆಂಟ್ ಮಾಡಿ ನಾವು ವಿಷ್ಣು ಕಾರ್ಸಿಗೆ ಹೋಗಿದ್ದು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಲಾಸ್ಟ್ ವಿಡಿಯೋಲ್ಲಿ ಹಾಕಿದ್ರಿ. ಅವ್ರು ಬಂದಿರೋದೇ ಗೊತ್ತಿರಲ್ಲ. ಅವ್ರು ಕಸ್ಟಮರ್ ಬಂದರೆ ನಮಗೆ ಪ್ರತಿಯೊಬ್ಬರದು ಅವ್ರ ಹೆಸರು ನೆನಪಿರುತ್ತೆ. ಆಲ್ಮೋಸ್ಟ್ 95% ನಾವು ಕಸ್ಟಮರ್ ಹೆಸರು ನೆನಪಿಟ್ಕೊಂಡ್ರೆ ಯಾರು ಬಂದಿದ್ರು, ಎಲ್ಲಿಂದ ಬಂದಿದ್ರು ನನಗೆ. ಕೆಲವರು ಸುಮ್ಮನೆ ಬೇಕು ಅಂತೇಳಿ ನಮ್ಮ ಶ್ರೀ ವಿಷ್ಣು ಕಾರ್ಸ್ನ ಹೆಸರು ಹಾಳು ಮಾಡಬೇಕು ಅಂತ ಕಮೆಂಟ್ ಮಾಡ್ತಾ ಇರ್ತಾರೆ. ನಾವು ಅದ್ರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಸರ್. ದೇವರಿದ್ದಾನೆ, ದೇವ್ರ ಆಶೀರ್ವಾದ ಮೇಲೆ ನಾವು ಅವನ ಹೆಸರು ಇಟ್ಕೊಂಡೆ ನಾವು ಡೀಲರ್ಶಿಪ್ ನಡೆಸ್ತಾ ಇದ್ದೀವಿ. ಹಂಗಾಗಿ ನಿಮ್ಮ ಒಂದು ಸಣ್ಣ ಕಮೆಂಟಿಂದ ಕೃಷ್ಣ ಸರ್ಗಾಗಲಿ ನನಗೆ ಆಗಲಿ ಏನು ಹೊರಟ್ ಆಗಲ್ಲ. ನಮ್ಮ ಡೀಲರ್ಶಿಪ್ಗೆ ಅದೇ ರೀತಿ ತೊಂದರೆ ಆಗಲ್ಲ. ಈ ನಮ್ಮ ಶ್ರೀ ವಿಷ್ಣು ಕಾರ್ಸಿಗೆ ವಿಡಿಯೋನ ನೋಡ್ಕೆ ಅಂತಲೇ ವೆಯ್ಟ್ ಮಾಡ್ತಾರೆ ಅಂತ ತುಂಬ ಅಭಿಮಾನಿಗಳಿದ್ದಾರೆ, ಕಸ್ಟಮರ್ಸ್ ಇದ್ದಾರೆ, ವ್ಯೂವರ್ಸ್ ಇದ್ದಾರೆ. ಅವರೆಲ್ಲರಿಗೂ ನಾನು ತುಂಬ ಹೃದಯದಿಂದ ವಂದನೆ ಹೇಳ್ತೀನಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡ್ತಾ ಇರಿ. ಕೃಷ್ಣ ಸರ್ ಅವ್ರದ್ದು ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ಆಲ್ರೆಡಿ 2 ಲಕ್ಷದ ಹತ್ರ ಆಗಿರಬೇಕು, 2 ಲಕ್ಷ ಕ್ರಾಸ್ ಆಗಿರ್ಬೋದು, 2,10,000 ಆಗಿದೆ. ಅದನ್ನು ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಅವ್ರನ್ನ ಸ್ವಲ್ಪ ಇನ್ನೂ ಜಾಸ್ತಿ ಪ್ರಮೋಷನ್ ವಿಡಿಯೋಗಳನ್ನ ಹಾಕಿ ಪ್ರಮೋಷನ್ ಮಾಡೋಕ್ಕೆ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ಶ್ರೀ ವಿಷ್ಣು ಕಾರ್ಸ್ನ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದೀವಿ. ಓಕೆ,
ಮತ್ತೆ ಇದೇ ಥರ ಬೇರೊಂದು ಸ್ಟಾಕ್ ಬಂದಾಗ ಮತ್ತೊಂದು ನಾವು ವಿಡಿಯೋ ಮಾಡ್ತೀವಿ, ಆದಷ್ಟು ಬೇಗನೆ, ತುಂಬ ಲೇಟ್ ಮಾಡೋದಿಲ್ಲ ಈ ಸಲ. ಸೊ ಮತ್ತೊಮ್ಮೆ ಕ್ಷಮೆ ಕೇಳ್ತಾ ಇವತ್ತಿನ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನನ್ನ ಪ್ರೀತಿಯ ಬಂಧುಗಳೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಬೇರೊಂದು ಸ್ಟಾಕ್ ಅನ್ಸುತ್ತೆ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್, ಧನ್ಯವಾದಗಳು.